ಹೋಗಿ ಆಕಾಶದಲ್ಲಿ ಸೇರುತ್ತೆ. ಆಕಾಶದಲ್ಲಿ ಸೇರಿದ್ದು ಮೋಡದಲ್ಲಿ ಸೇರ್ಕೊಂತು. ಆ ಮೋಡದಲ್ಲಿ ಮಳೆ ಹನಿಯ ರೂಪವಾಯಿತು. ಆ ಪುಣ್ಯ, ಆ ಮಳೆ ಹನಿ ಭೂಮಿಗೆ ಬಿತ್ತು. ಅದು ಧಾನ್ಯದ ಜೊತೆ ಸೇರ್ಕೊಂತು. ಆ ಧಾನ್ಯವನ್ನು ಪುರುಷ ತಿಂದಾಗ ಅವನಲ್ಲಿ ತೇಜಸ್ಸಾಗಿ ಪರಿಣಾಮ ಹೊಂದಿ ಅದು ಸ್ತ್ರೀಯ ಶರೀರವನ್ನು ಸೇರಿ ಮೊದಲ ದಿನದಲ್ಲಿ ಬೋರೆ ಹಣ್ಣಿನಂತಾಗಿ, 5 ದಿನಗಳಲ್ಲಿ ಸ್ವಲ್ಪ ಬೋರೆ ಹಣ್ಣಿನಂತಾಗಿ, 15 ದಿನಗಳಲ್ಲಿ ಸೌತೆಕಾಯಿಯ ಆಕಾರದಲ್ಲಾಗಿ, 1 ತಿಂಗಳಲ್ಲಿ ಸ್ವಲ್ಪ ತಲೆ ಭಾಗ ಎದೆ ಭಾಗಗಳು ಬಂದು, 2ನೇ ತಿಂಗಳಲ್ಲಿ ತಲೆ ಶರೀರ ಕೈಕಾಲುಗಳು ಬೆಳಕೊಂಡು ಬಂದು, 3ನೇ ತಿಂಗಳಲ್ಲಿ ಸಪ್ತಧಾತುಗಳು ಬಂದು, 5ನೇ ತಿಂಗಳಿನಲ್ಲಿ ಅದು ಸ್ವಲ್ಪ ಪಕ್ಕಕ್ಕೆ ತಿರುಗಿ 5.5 ತಿಂಗಳಿನಿಂದ ತಾಯಿ ತಿನ್ನುವ ಆಹಾರದ ರಸ ಆಪ್ಯಾಯಿನಿ ನಾಡಿ ದ್ವಾರದ ಮೂಲಕ ಆ ಜೀವಕ್ಕೆ ಸೇರ್ತಾ ಬಂದು 7ನೇ ತಿಂಗಳಿನಲ್ಲಿ ಆಗ ಅವನು ಆ ಜರ ವಾಯುವಿನಿಂದ ಬಿಗಿಯಲ್ಪಟ್ಟು ಅಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ. ಅದಕ್ಕೆ ಮಕ್ಕಳು 2 ಕೈ ಹೀಗೆ ಹಿಡ್ಕೊಂಡೇ ಕೂತಿರೋದು, ಗರ್ಭದೊಳಗೆ ಕೂತಿರ್ತಾರೆ. ಹೀಗೆ, ನನ್ನನ್ನು ಏಕೆ ಈ ಗರ್ಭದಲ್ಲಿ ಹಾಕಿದೆ? ಯಾಕೆ ಇಕ್ಕಟ್ಟಿನ ಜಾಗದಲ್ಲಿ ನಾನು ತಂದೆ? ಈ ಕತ್ತಲೆಯ ಜಾಗಕ್ಕೆ ನನ್ನನ್ನು ಯಾಕೆ ತಂದಿದ್ದೀಯ ಸ್ವಾಮಿ? ಈ ದುರ್ಗಂಧದ ದುರ್ವಾಸನೆಯಿಂದ ಇರತಕ್ಕಂತಹ ಈ ಕತ್ತಲಾದ ಇಕ್ಕಟ್ಟಾದ ಜಾಗಕ್ಕೆ ತಂದೆ. ನಾನೇನು ಪಾಪ ಮಾಡಿದ್ದೆ? ಹೇ ಸ್ವಾಮಿ, ನನ್ನನ್ನು ರಕ್ಷಿಸು ಅಂತ ಜೀವ ಅಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾನೆ ತಾಯಿಯ ಗರ್ಭದಲ್ಲಿಯೇ. ಹಾಗೆಯೇ ಇದ್ದು 10ನೇ ತಿಂಗಳಿನಲ್ಲಿ ಪ್ರಸೂತಿ ವಾಯುವಿನ ಮೂಲಕ ಈಚೆಗೆ ದೂಡಲ್ಪಟ್ಟು ಈ ಲೋಕಕ್ಕೆ ಬಂದು, ಹಿಂದಿನ ಜನ್ಮದ ಕರ್ಮದ ವಾಸನೆಗಳು ಇನ್ನೂ ಇರುತ್ತವೆ. 6 ತಿಂಗಳ ಕಾಲ ಮಗು ತೊಟ್ಲಲ್ಲಿ ಮಲಗಿದ್ರೂ ಕೂಡ ನಿದ್ದೆ ಮಾಡ್ತಿದ್ರು, ಅಳುತ್ತಿರುತ್ತವೆ, ನಗುತ್ತಿರುತ್ತವೆ, ಏನೋ ಮಾತಾಡ್ಕೊಳತ್ವೆ 6 ತಿಂಗಳ ತನಕ. ಯಾಕೆ ಅಂದರೆ ಅದು ಹಿಂದಿನ ಜನ್ಮದ ಸಂಸ್ಕಾರ. 6 ತಿಂಗಳ ಆದಮೇಲೆ ನಮ್ಮ ಕಡೆಗೆಲ್ಲ ಪರಿಚಯ ಬಂದು, ಓ ಈ ಲೋಕಕ್ಕೆ ಬಂದಿದ್ದೇನೆ, ಇವರ ಮನೆಗೆ ನಾನು ಬಂದಿದ್ದೇನೆ ಅಂತ ಬಂತು. ಆಮೇಲೆ ಬೆಳೆತು ಶಿಶು ಅವಸ್ಥೆ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ, ಆಮೇಲೆ ಪ್ರಾಯ, ಬಂದು ಎಲ್ಲ ಬಂದು ನಂತರ 50ರ ನಂತರ ಇಂದ್ರಿಯಗಳೆಲ್ಲ ಸಡಿಲವಾಗ್ತಾ ಆಗ್ತಾ ಆಗ್ತಾ ಬಂದು ತಿರುಗಾ ಮೊದಲಿನಂತೆಯೇ. ಅಂದ್ರೇನು? ಮಗುವಾಗಿದ್ದಾಗ ಯಾರು ಎದ್ದು ಕೂಡಿಸ್ಬೇಕು, ಎತ್ಕೋಬೇಕು, ಅದಾಗಿ ನಡೆಯಲ್ಲ ಮಗು. ವಯಸ್ಸಾದ ಮೇಲೂ ಅಷ್ಟೇನೆ, ಯಾರು ಹಿಡಿದು ಎದ್ದು ಕೂಡಿಸ್ಬೇಕು, ಎದ್ದು ನಿಲ್ಲಿಸಬೇಕು. ಆದರೆ ವ್ಯತ್ಯಾಸ ಮಾತ್ರ ಇದೆ. ಮಗುವಾಗಿದ್ದಾಗ ಮನೆಯವರೆಲ್ಲ ಬಂದು ನಿಂತ್ಕೊಂಡಿರ್ತಾರೆ ಹತ್ತಿರದಲ್ಲಿ. ವಯಸ್ಸಾದಾಗ ಕರೆದ್ರೂ ಹತ್ತಿರಕ್ಕೆ ಬರಲ್ಲ, ಆವಾಗ ಕೂಗ್ಕೋತಾ ಇದ್ರೂ ಬರೋದಿಲ್ಲ. ಈ ರೀತಿಯಲ್ಲಿ ಇದ್ದು ಆ ಜೀವ ಧ್ಯಾನ ಮಾಡ್ತಾ ಹೋಗಬೇಕು. ಏನು ಅಂತ ಹೇಳಿದ್ರೆ, ನನ್ನ ಧ್ಯಾನ ಮಾಡಿದರೆ, ನನ್ನ ಸ್ಮರಣೆ ಮಾಡಿದರೆ ಅವನನ್ನು ನಾನು ಉದ್ಧರಿಸುತ್ತೇನೆ. ಈ ಸಂಸಾರದ್ದೆಲ್ಲ ಹೇಳ್ಕೊಂಡು ಬಂದ ಭಗವಂತ ಇಲ್ಲಿ. ನಿನ್ನನ್ನು ಯಾವ ಸಮಯದಲ್ಲಿ ಧ್ಯಾನ ಮಾಡಬೇಕು ಅಂದ್ಲು ಕಪಿಲ ದೇವಹೂತಿ. ಅಮ್ಮ, ನನ್ನನ್ನು ಧ್ಯಾನ ಮಾಡುವ ಸಮಯ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಧ್ಯಾಯೇ ದೇವಂ ಅಧೋಕ್ಷಜಂ. ಬ್ರಾಹ್ಮಿ ಮುಹೂರ್ತ ಅಂದರೆ ಎಷ್ಟು? ಸೂರ್ಯೋದಯದಿಂದ 4 ಘಳಿಗೆ ಹಿಂದಕ್ಕೆ ಹಾಕೋಬೇಕು. 1 ಘಳಿಗೆ 24 ನಿಮಿಷ, 4 ಘಳಿಗೆ ಅಂದರೆ 1 ಗಂಟೆ 36 ನಿಮಿಷ ಆಯಿತು. ಆ್ಯಾವರೇಜ್ ಒಂದು ಸಲ 5:40 5:50 6 ಗಂಟೆಗೆ. ಡಿಸೆಂಬರ್ ತಿಂಗಳಿನಲ್ಲಿ, ಜನವರಿನಲ್ಲಿ 6:35 6:40 ಸೂರ್ಯೋದಯ. 6 ಗಂಟೆಗೆ ಅಂತ ಇಟ್ಕೊಳ್ರಿ. ಸೂರ್ಯೋದಯ 6 ಗಂಟೆಗೆ ಆದರೆ 1 ಗಂಟೆ 36 ನಿಮಿಷ ಹಿಂದಕ್ಕೆ ಅಂದರೆ 4:15 ಬ್ರಾಹ್ಮಿ ಮುಹೂರ್ತ ಪ್ರಾರಂಭ. 4:15 6 ಗಂಟೆ ತನಕ ಭಗವಂತನ ಧ್ಯಾನಕ್ಕೆ ಅದು ಪ್ರಶಸ್ತವಾದ ಸಮಯ. ಎಲ್ಲ ನಿದ್ರೆ ಆಗಿರುತ್ತೆ, ಇಂದ್ರಿಯಗಳೆಲ್ಲ ಸ್ವಸ್ಥವಾದ ಸ್ಥಿತಿಯಲ್ಲಿರುತ್ತೆ, ಮನಸ್ಸು ಶುದ್ಧವಾಗಿರುತ್ತೆ. ಭಗವಂತನ ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದ ಸಮಯ ಬ್ರಾಹ್ಮಿ ಮುಹೂರ್ತ. ಕಾರಣ, 6 ಗಂಟೆ ಆದಮೇಲೆ ಮನೆಗೆ ಪೇಪರ್ ಬಂದ್ಬಿಡುತ್ತೆ. 7 ಗಂಟೆ ಆದಮೇಲೆ ಫೋನ್ಗಳು ಬರೋಕ್ಕೆ ಶುರುವಾಗುತ್ತವೆ, ಬುದ್ಧಿ ಮಾಲಿನ್ಯ ಉಂಟಾಗೋಗುತ್ತೆ. ಆ ಸಮಯ ಅತ್ಯಂತ. ಆಗ ದೇವಹೂತಿ ಕೇಳ್ತಾಳೆ, ಆ ಸಮಯದಲ್ಲಿ ಧ್ಯಾನ ಮಾಡಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ಲು. ಅಮ್ಮ, ಪಾದದಿಂದ ಧ್ಯಾನ ಮಾಡು. ಯಾವುದಾದ್ರು ಪೂಜೆ ಮಾಡಬೇಕಾದ್ರೆ ವ್ರತದಲ್ಲಿ ಹೇಳ್ತೀವಲ್ಲ, ಪಾದವು ಪೂಜೆಯಾಮಿ, ಜಂಘೆ ಪೂಜೆಯಾಮಿ, ನಾಭಿಂ ಪೂಜೆಯಾಮಿ, ಉದರ, ಹೃದಯ, ಕಂಠ, ಬಾಹುಗಳು, ಮುಖ, ತಲೆ ಅನ್ನಲ್ವೇ? ಅಡಿಯಿಂದ ಮುಡಿಯವರೆಗೆ ಭಗವಂತನ ಧ್ಯಾನ. ಹೌದೇನೋ? ಹೇಗೆ ಮಾಡಬೇಕು ಅಂದ್ಲು ದೇವಹೂತಿ. ಅದಕ್ಕೆ ಕಪಿಲ ಹೇಳ್ತಾನೆ, ಸಂಚಿಂತಯದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾ ಬಿರಾಹೃತ ಮಹತ್ ಹೃದಯಾಂಧಕಾರಂ. ಅಮ್ಮ, ಮಹತ್ ಹೃದಯಾಂಧಕಾರಂ. ಅಂಧಕಾರ ಅಂದರೆ ಕತ್ತಲು.
ಹೃದಯದಲ್ಲಿ ಅಡಗಿರುವ ಕತ್ತಲು ಇದೆಯಲ್ಲ, ಅಜ್ಞಾನ, ಅದು ಹೋಗಬೇಕಾದ್ರೆ ನನ್ನ ಧ್ಯಾನ, ಪಾದ ಧ್ಯಾನವನ್ನು ಮಾಡು. ಪಾದದಲ್ಲಿ ಏನು ವಿಶೇಷತೆ ಇದೆ? ಧ್ವಜ, ವಜ್ರ, ಅಂಕುಶ, ಪದ್ಮ, ಇವು 4 ಭಗವಂತನ ಪಾದದಲ್ಲಿ. ಧ್ಯಾನ ಮಾಡಿದ್ರೆ ಏನಾಗಾದರೆ ಧ್ವಜ ಎಷ್ಟು ಎತ್ತರದಲ್ಲಿರುತ್ತೋ ನಮ್ಮನ್ನು ಅಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾನಂತೆ ಭಗವಂತ, ಶ್ರೇಯಸ್ಸು ಕೊಡ್ತಾನೆ. ವಜ್ರ ಎಷ್ಟು ಹೊಳಪಾಗಿರುತ್ತೋ ನಮ್ಮನ್ನು ಅಷ್ಟು ಕಾಂತಿಯುಕ್ತವಾಗಿ ಮಾಡ್ತಾನೆ, ಮೇಲಾಗಿ ಅಷ್ಟೇ ಕಾಠಿಣ್ಯತೆಯನ್ನು ಕೊಡ್ತಾ ಹೋಗ್ತಾನೆ. ನಂತರ ಧ್ವಜ, ವಜ್ರ, ಅಂಕುಶ. ಅಂಕುಶ ಯಾವುದೇ ಬಾಧೆಗಳು ಇಲ್ಲದಂತೆ, ಯಾವುದೇ ರೋಗಾದಿ ಬಾಧೆಗಳಿಲ್ಲದಂತೆ ನಮ್ಮನ್ನು ರಕ್ಷಿಸುತ್ತಾನೆ ಅಂಕುಶ. ಪದ್ಮ ಸುಖ, ನೆಮ್ಮದಿ, ಶಾಂತಿ, ಮೋಕ್ಷಗಳನ್ನು ಕೊಡುವುದು ಪದ್ಮ ಚಿಹ್ನೆ. ಇವು 4 ಚಿಹ್ನೆಗಳು ನನ್ನ ಪಾದದಲ್ಲಿದೆ. ನನ್ನ ಪಾದವನ್ನು ಧ್ಯಾನ ಮಾಡು. ಆ ಪಾದ ಸಾಮಾನ್ಯವಾದ್ದಲ್ಲ ಅಂದ ಭಗವಂತ. ದೇವಹೂತಿ ಕೇಳ್ತಾಳೆ, ಏನಪ್ಪ ಹಾಗಾದರೆ ನಿನ್ನ ಪಾದದ್ದು? ಕಪಿಲೋವಾಚ ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತ ಚರಣಾರವಿಂದಂ. ಅಮ್ಮ, ನನ್ನ ಪಾದದಿಂದ ಹುಟ್ಟಿ ಬಂದಳಲ್ಲ ಗಂಗೆ, ಅದಕ್ಕೆ ನನ್ನನ್ನು ಗಂಗಾ ಜನಕ ಅಂತ ಕರೀತಾರೆ. ಗಂಗಾ ಜನಕ ಅಂದರೆ ವಿಷ್ಣು, ಗಂಗಾಧರ ಅಂದರೆ ರುದ್ರದೇವರು. ಆ ಗಂಗೆಯನ್ನು, ಪಾದೋದಕವನ್ನು ರುದ್ರದೇವರು ತಮ್ಮ ತಲೆಯಲ್ಲಿ ಧರಿಸಿದ್ರು. ಅಂದಿನಿಂದ ಅವರ ಅಮಂಗಳ ಎಲ್ಲ ಹೋಯಿತು. ಅವರನ್ನು ಶಿವ ಅಂತ ಕರೆದರು. ಶಿವ ಅಂದರೆ ಏನರ್ಥ? ಮಂಗಳ ಅಂತ ಅರ್ಥ. ಪಾದೋದಕವನ್ನು ರುದ್ರದೇವರು ತಲೆಯಲ್ಲಿ ಧರಿಸಿದ್ರು, ಗಂಗಾಧರನಾದರು. ಅಂತಹ ಪಾದೋದಕನನ್ನ, ಪಾದವನ್ನು, ಮತ್ತೆ ನನ್ನ ಎಲ್ಲ ಶರೀರದ ಒಂದೊಂದು ಅವಯವವನ್ನು ಕೂಡ ಏನು ಹೇಳಿದ್ದಾನ್ರಿ ವರ್ಣನೆ. ಅವನ ಉದರ, ಅವನ ಹೃದಯ, ಅವನ ಕಂಠ, ಅವನ ಗದ್ದ, ಅವನ ಕಪೋಲಗಳು, ಅವನ ತುಟಿ, ಅವನ ದಂತಪಂಕ್ತಿಯ ಸಾಲು, ನಾಸಿಕ, ಕಣ್ಣು, ಕಣ್ಣಿನ ರೆಪ್ಪೆ, ಕಣ್ಣಿನ ಹುಬ್ಬು, ಹಣೆ, ಒಂದೊಂದು ಧ್ಯಾನ ಮಾಡು. ಮಂಗಳಾರತಿ ಮಾಡ್ತೀವಲ್ಲ, ಏನು ಮಂಗಳಾರತಿ ಮಾಡೋ ಉದ್ದೇಶ? ಮಂಗಳಾರತಿ, ಮಂಗಳದ ಆರತಿ. ಭಗವಂತನ ತೇಜಸ್ಸು. ಆ ತೇಜಸ್ಸನ್ನ ನಾವು ಮುಟ್ಟಿ ಕಣ್ಗೊತ್ಕೊಳ್ಳೋದು ಹೇಗೆ? ಆ ತೇಜಸ್ಸೇನಾದ್ರು ಕಣ್ಣಿಗೆ ಸಿಗುವಂಥದ್ದೇ? ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗೋದು ಹೇಗೆ? ಪ್ರಾಚೀನ ದೇವಾಲಯಗಳಲ್ಲಿ ವಿದ್ಯುತ್ ದೀಪ ಇಲ್ಲ ಇವತ್ತು. ಪ್ರಾಚೀನ ತಿರುಪತಿ, ಉಡುಪಿ ಇಲ್ಲೆಲ್ಲ ಇಲ್ಲ, ವಿದ್ಯುತ್ ದೀಪ ಇಲ್ಲ. ಕಾಣಿಸೋದು ಹೇಗೆ? ದೇವರು ಕಾಣಿಸ್ಬೇಕಲ್ಲ. ಅದಕ್ಕೆ 16 ಉಪಚಾರಗಳಲ್ಲಿ, ಷೋಡಶೋಪಚಾರದಲ್ಲಿ ಮಂಗಳಾರತಿಯನ್ನು ಒಂದು ಸೇರಿಸಿದ್ದಾರೆ. ಮಂಗಳಾರತಿ ಹೇಗೆ ಮಾಡಬೇಕು? ಪಾದದಿಂದ ತಲೆಯವರೆಗೆ, ನಾಭಿಯಿಂದ ತಲೆಯವರೆಗೆ, ಹೃದಯದಿಂದ ತಲೆಯವರೆಗೆ, ಪುನಃ ಸರ್ವತ್ರ 3 ಸಲ. ಇಷ್ಟು ಮಾಡಿದ್ರೆ ಒಂದು ಮಂಗಳಾರತಿ ಅಂತ ಹೆಸರು. ಆ ಮಂಗಳಾರತಿ ಎಲ್ಲ ಮಾಡಿದ ಮೇಲೆ ಭಗವಂತನ ತೇಜಸ್ಸೆಲ್ಲ ಆರತಿಗೆ ಬಂದಿರುತ್ತೆ. ನಾವು ಆರತಿಯನ್ನು ಮುಟ್ಟಿ ಕಣ್ಗೊತ್ಕೋತೀವಿ. ಇದಕ್ಕೆ ಮಂಗಳಾರತಿ ಉದ್ದೇಶ ಇರತಕ್ಕಂಥದ್ದು. ಇದು ಮಂಗಳಾರತಿ. ಹೀಗೆ ಮಾಡಬೇಕು. ಆ ಮಂಗಳಾರತಿ ಅಷ್ಟು ಸಲ ಮಾಡಬೇಕಾದ್ರೆ ಏನು ನೋಡ್ತೀವಿ? ಆ ಮಂಗಳಾರತಿಯ ಬೆಳಕಿನಲ್ಲಿ ದೇವರನ್ನ ಹತ್ತಿರದಲ್ಲಿ ನೋಡ್ತೀವಲ್ಲ, ಆ ದರ್ಶನವಾಗ್ತದಲ್ಲ. ಮಂಗಳಾರತಿ ಮಾಡ್ತಿರುವಾಗ ಜಾಕ್ಟೆ ಬಾರಿಸೋರ್ನ, ಗಂಟೆ, ನಗಾರಿ ನೋಡಕ್ಕೆ ಹೋಗಬಾರ್ದು, ದೇವ್ರನ್ನ ನೋಡಬೇಕು. ಹಾಗೂ ಅದಕ್ಕೆ ಅದಿರ್ತಕ್ಕಂಥದ್ದು. ಹೀಗೆ ತೇಜಸ್ಸು ಉಂಟಾಗುತ್ತದೆ, ಮಂಗಳಾರತಿ ದರ್ಶನವಾಗುತ್ತದೆ. ಹಾಗೆ ಭಗವಂತನ ಒಂದೊಂದು ಅವಯವವನ್ನು ಯಾವ ರೀತಿ ಕುಳಿತುಕೋಬೇಕು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ, ಇದು ಒಂದೊಂದು ಎಲಿಮೆಂಟ್ಸ್ಗೂ ದೊಡ್ಡ ವಿವರಣೆಯೇ ಇದೆ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಆಸನ ಜಯವನ್ನು ಮೊದಲು ಹೊಂದು ಜಪ ಮಾಡಿಕೊಳ್ತೋ, ಧ್ಯಾನ ಮಾಡು. ಧ್ಯಾನ ಮಾಡ್ಬೇಕಾದ್ರೆ ಆಸನ ಜಯ ಅಂದರೆ ಅದೇ ಬಂದಿದೆಯಲ್ರಿ ಕಷ್ಟಕ್ಕೆ. 2 ಗಂಟೆ ಕೂತ್ಕೊಂಡೇನಾದ್ರು ದೇವ್ರ ಪೂಜೆ ಮಾಡಿದ್ರೆ ನಮ್ಮನ್ನು ಯಾರು ಹಿಡಿದು ನಿಲ್ಲಿಸಬೇಕು, ಮಂಡಿ ನೋವು, ಆ ಥರ ಬರ್ತಾ ಇದೆ. ಆಸನ ಜಯವೇ ಇಲ್ವೇ? ಆಸನ ಜಯ ಎಷ್ಟು ದೀರ್ಘಕಾಲದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು. ಆಸನ ಜಯ ಅದು ಕೂಡ ಅಷ್ಟಾಂಗದಲ್ಲಿ ಒಂದು. ಯಮ, ನಿಯಮ, ಇಂಥ ಸಮಯಕ್ಕೆ ನಾನು ಮಾಡೇ ಮಾಡ್ತೀನಿ. ಯಮ, ನಿಯಮ, ಹೀಗೆ ಮಾಡ್ತೀನಿ. ಪ್ರಾಣಾಯಾಮ, ಏನರ್ಥ ಇದೆ ರೀ ಪ್ರಾಣಾಯಾಮದಲ್ಲಿ? ರೇಚಕ, ಪೂರಕ, ಕುಂಭಕಗಳಿಂದ ಪ್ರಾಣವಾಯುವನ್ನು ಸ್ತಂಭಿಸಿ ಮೂಲ ಮಂತ್ರಗಳನ್ನು ಜಪಿಸೋದಿದೆಯಲ್ಲ, ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ರೇಚಕ ಒಂದು ಮೂಗಿನ ರಂಧ್ರವನ್ನು ಮುಚ್ಚಿಕೊಂಡು ಇನ್ನೊಂದು ಮೂಗಿನ ರಂಧ್ರದಿಂದ ಶ್ವಾಸವಾಯುವೆಲ್ಲವನ್ನು ಬಿಟ್ಟು ಅದನ್ನು ಬಂಧಿಸಿ ಇನ್ನೊಂದು ರಂಧ್ರದಿಂದ ಶ್ವಾಸವಾಯುವನ್ನು ಎಳ್ಕೊಂಡು ಅದನ್ನೂ ಬಂಧಿಸಿ 2 ರಂಧ್ರಗಳನ್ನು ಶ್ವಾಸವಾಯುವನ್ನು ಬಿಗಿ ಹಿಡಿಬೇಕು. ಎಷ್ಟೆಷ್ಟು ಹೊತ್ತು ಹಿಡಿಬೇಕು? ಅಂಥ ಸಮಯದಲ್ಲಿ ಮಧ್ವಾಚಾರ್ಯರ ತಂತ್ರಸಾರದಲ್ಲಿ ಹೇಳ್ತಾರೆ ಆಚಾರ್ಯರು. ಏನ್ರಿ ಆಚಾರ್ಯರ ಗ್ರಂಥಗಳೆಲ್ಲ ರಿಸರ್ಚೇ. ಎಷ್ಟು ಹೊತ್ತು ಉಸಿರು ಎಳ್ಕೋಬೇಕು ಅಂತಾರೆ.
ಆಚಾರ್ಯರು ಹೇಳೋ ಲೆಕ್ಕ ಕೊಡೋದು ಹೇಗಿದೆ, ಆ ಅಂತ ಹೇಳ್ತೀವಲ್ಲ ಅಕ್ಷರ, ಅದಕ್ಕೆ ಒಂದು ಮಾತ್ರಾಕಾಲ ಅಂತ ಹೆಸರು. ಆ ಅಲ್ಲ, ಹ್ರಸ್ವ ಅ ಅಷ್ಟೇ ಅಂತ 16 ಆಗಳು ನೋಡ್ಕೋತಂಗ ಟೈಮ್ ನೋಡ್ಕೋಬೇಕು, ಗೊತ್ತಾಗೋಗುತ್ತೆ. ಒಂದು ವಾರ ಮಾಡಿದ್ರೆ ರೂಢಿ ಆಗೋಗುತ್ತೆ. 16 ಆ ಹೇಳೋ ಅಷ್ಟು ಉಸಿರನ್ನು ಬಿಡಬೇಕಂತೆ. ಅದನ್ನು ಸ್ತಂಭಿಸಿ 32 ಆ ಹೇಳೋ ಅಷ್ಟು ಕಾಲ ಉಸಿರನ್ನು ಎಳ್ಕೋಬೇಕು. ಎರಡನ್ನು ಬಂಧಿಸಿ 64 ಆ ಉಚ್ಚರಿಸುವ ತನಕ ಅದನ್ನು ಬಂಧನ ಮಾಡಬೇಕಂತೆ. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮನೂ ತಪ್ಪು ಮಾಡ್ತೀವಲ್ರಿ ನಾವು. ಅದೇನು ಬಂದ್ಬಿಟ್ಟಿದೆಯೋ ನಮ್ಗಳಿಗೆ. ಇಷ್ಟು ಜನ ಸೇರ್ತೀವಿ, ಒಬ್ಬರು ಸಂಧ್ಯಾವನೆ ಮಾಡೋವಾಗ ಇನ್ನೊಬ್ಬರು ಸಂಧ್ಯಾವನೆ ಮಾಡಲ್ಲ. ಅಂಥ ವಿಭಿನ್ನತೆ ಆಗ್ತಾ ಬರಬೇಕು. ಹಾಗೆ ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದ ಭೂರಾದಿ ಸಪ್ತವ್ಯಾಹೃತೀನಾಂ ವಿಶ್ವಾಮಿತ್ರ ಜಮದಗ್ನಿ ಭಾರದ್ವಾಜ ಗೌತಮ ಅತ್ರಿ ವಸಿಷ್ಠ ಕಶ್ಯಪ ಋಷಯ ಗಾಯತ್ರಿ ಉಷ್ಣ ಕನಿಷ್ಠ ಬೃಹತ್ಯ ಛಂದಾಂಸಿ ಅಗ್ನಿವಾಯು ಆದಿತ್ಯ ಬೃಹಸ್ಪತಿ ವರುಣ ಇಂದ್ರ ವಿಶ್ವೇ ದೇವ ದೇವತಾ ಗಾಯತ್ರಿಯ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಯಜುಶ್ಚಂದ ಬ್ರಹ್ಮಾಗ್ನಿವಾಯುವಾದಿತ್ಯ ದೇವತಾ ಪ್ರಾಣಾಯಾಮೇ ವಿನಿಯೋಗ. ಇಷ್ಟಾದ ಮೇಲೆ ಪ್ರಾಣಾಯಾಮ ಶುರು ಮಾಡಬೇಕು. ಸುಮ್ಮನೆ ಮುಗಿಡ್ಕೊಂಬಿಡೋದಲ್ಲ. ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಅವರು ಈ ಬೆರಳು ಇಂಥ ಬೆರಳುಗಳಿಂದ, ಗೃಹಸ್ಥರು ಈ 3 ಬೆರಳುಗಳು ಇವೆರಡು ವರ್ಜ್ಯ ಇವು ಹೇಳ್ತಾ ಬರ್ತಾರೆ. ಇದನ್ನು ಹೀಗೆ ಪ್ರಾಣಾಯಾಮ ಮಾಡಿದರೆ ಒಂದು ಪ್ರಾಣಾಯಾಮ ಯಾವುದಕ್ಕೆ ಸಮ? ಹಾಗಾದರೆ ಒಂದು ಪ್ರಾಣಾಯಾಮ ಒಂದೇ ಒಂದು ದರ್ಭೆ ತಗೋಬೇಕು. ಒಂದೇ ದರ್ಭೆ, ಇನ್ನೆಷ್ಟು ದಪ್ಪ ಇರುತ್ತೆ, ಒಂದು ದರ್ಭೆ ತಗೊಂಡು ನೀರಿನಲ್ಲಿ ಅದ್ದಿ ಅದನ್ನು ಕೈಗೆ ಹಾಕೋಬೇಕು. ಒಂದು ಹನಿ ಬಿತ್ತು ಅಂಥೋದು 1 ಹನಿ ನೀರನ್ನು ಹಾಕ್ಕೊಂಡ್ರೆ 100 ಹನಿಗಳನ್ನು ಒಂದು ಕಡೆಗೆ ಹಾಕ್ಕೋಬೇಕು. ಅಷ್ಟನ್ನೇ ಕುಡಿದು 24 ದಿವಸ ಬದುಕಿದ್ದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಪ್ರಾಣಾಯಾಮದಲ್ಲಿದೆ ಎನ್ನುತ್ತೆ ಪದ್ಮಪುರಾಣ. ನೋಡಿ, ಪ್ರಾಣಾಯಾಮದ ಮಹತ್ವ ಇನ್ನೆಷ್ಟು ದೊಡ್ಡದಾಗಿರಬೇಡ ಇನ್ನು ಅಂತ. ಆಚಮನನೇ ಸರಿಯಾಗಿ ಮಾಡಲ್ರಿ ನಾವುಗಳು. ಸುಮ್ಮನೆ ಅರ್ಥವತ್ತಾಗಿ ತಿಳಿದು ಮಾಡಿದಾಗ ಅದು ಕರ್ಮ. ನೋಡಿ, ಪ್ರಾಣಾಯಾಮದ್ದೇ ಇಷ್ಟ ಆದರೆ ಇನ್ನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಇವೆಲ್ಲ ಮಾಡು ಅಷ್ಟಾಂಗ ಸಿದ್ಧಿಗಳು ಅಂತ ಸ್ವಾಮಿ ದೇವಹೂತಿಗೆ ಹೇಳಿ, ಆನಂತರ ಇನ್ನೇನಾದ್ರು ಹೇಳೋದಿದೆಯಾ ಅಂತ ಕೇಳ್ತಾನೆ. ಇಲ್ಲಪ್ಪ, ಎಲ್ಲ ಕೇಳಿ ತಿಳ್ಕೊಂಡೆ, ಸಂತೋಷವಾಯಿತು. ಅಮ್ಮ, ನಾನು ಹೇಳಿದಂತೆ ಅನುಷ್ಠಾನ ಮಾಡು, ನೀನು ಮೋಕ್ಷವನ್ನು ಹೊಂದುವೆಯಂತೆ ಅಂತ ಹೇಳಿ ಕಪಿಲ ಭಗವಂತ ಸಿದ್ಧಾಶ್ರಮಕ್ಕೆ ಹೊರಟೋದ. ಯೋಗ ತಪಸ್ಸಿಗೆ ಹೊರಟೋಗ್ತಾನೆ, ತಪಸ್ಸಿಗೆ ಹೊರಟೋದ. ಅವನು ಹೊರಟೋದ ಮೇಲೆ ದೇವಹೂತಿ ತ್ರಿಕಾಲ ಸ್ನಾನಗಳನ್ನು ಮಾಡಿ ಅಲ್ಲಿಯೇ ಇದ್ದು, ಮುಂದೆ ಇವಳ ದೇಹ ಯಾವ ರೀತಿ ಆಯಿತು ಅಂತ್ಯಕಾಲದಲ್ಲಿ ಕಪಿಲಾ ನದಿಯಾಗೇ ಹರಿದು ಬಿಟ್ಟಿದ್ದಾಳೆ. ನದಿಯಾಗೇ ಹರಿದು ಹೊರಟೋದ್ಲಂತೆ. ಎಂಥ ತ್ಯಾಗ ಅನ್ರಿ, ಎಂಥ ದೇವತೆ ಇರಬೇಕು ಇವರೆಲ್ಲ. ಹೀಗೆ ಕಪಿಲ ಭಗವಂತನ ತತ್ವ ಚರಿತ್ರೆಯನ್ನು ಕಪಿಲ 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 ಎಂದು 7 ಸಾರಿ ಜಪಿಸಿದವಗೆ ಸಂಸಾರ ಕ್ಲೇಶಗಳೊಂದು ಇಲ್ಲ. ಇವನು ಋಷಿ ಎಂದು ಬಗೆದವರು ಬೀಳುವರೋ ನಿತ್ಯ ನರಕದಲ್ಲಿ, ಪರೆಯುವನು ನಮ್ಮ ವಿಜಯ ವಿಠ್ಠಲರೇಯ ಅಂತ ವಿಜಯದಾಸರು ಅನೇಕ ಸುಳಾದಿಗಳನ್ನು ಈ ಕಪಿಲ ಭಗವಂತನ ಬಗ್ಗೆ ಮಾಡಿದ್ದಾರೆ. ಇನ್ನು ಕರ್ದಮ ದೇವಹೂತಿಯರ 9 ಜನ ಹೆಣ್ಣು ಮಕ್ಕಳ ಸಂತಾನದಲ್ಲಿ ಅವರಷ್ಟು ಜನನ್ನು ಕೊಟ್ಟು ಮದುವೆ ಮಾಡ್ತಾ ಹೋಗ್ತಾರೆ. ಅವರೆಲ್ಲ ದೊಡ್ಡ ಋಷಿಗಳು, ಅವರುಗಳ ಸಂತಾನ ಅವೆಲ್ಲವೂ ಕೂಡ ಆಗುತ್ತೆ. ಅದರಲ್ಲಿ ಪುಲಸ್ತ್ಯನಿಗೆ ಒಬ್ಬರನ್ನು ಕೊಟ್ಟು ಮದುವೆ ಮಾಡಿದ್ರು. ಪುಲಸ್ತ್ಯನಿಗೆ ಇನ್ನೊಬ್ಬಳು ಹೆಂಡತಿ, ಅವಳಲ್ಲಿ ವಿಶ್ವವಸು ಅನ್ನೋನು ಹುಟ್ಟಿದ. ಆ ವಿಶ್ವವಸುವಿಗೆ ಇಡಿಬಿಲೆ ಎನ್ನುವನ್ನು ಕೊಟ್ಟು ಮದುವೆ ಆಯಿತು. ಅವಳಲ್ಲಿ ಯಾರು ಹುಟ್ಟುತ್ತಾನೆ? ಕುಬೇರ ಹುಟ್ಟಿ ಬರ್ತಾನೆ. ಆ ವಿಶ್ವವಸು ಇನ್ನೊಬ್ಬಳನ್ನು ವಿವಾಹವಾಗಿ ಅವರಲ್ಲಿ ರಾವಣ ಕುಂಭಕರ್ಣ ವಿಭೀಷಣರು ಹುಟ್ಟಿ ಬಂದರು. ಇವರೆಲ್ಲ ಕರ್ದಮ ಪುತ್ರಿಯರ ಸಂತಾನ ಮಹಾಪುಣ್ಯಕರವಾದ್ದು ಅಂತ ಇಲ್ಲಿ ವಿದುರ ಮೈತ್ರೇಯರು ವಿದುರನಿಗೆ ಹೇಳಿದ್ದನ್ನು ಶುಕರು ಪರೀಕ್ಷಿತ್ ರಾಜನಿಗೆ ಹೇಳಿದ ನಂತರ ದೇವಹೂತಿಯ ಒಬ್ಬಳದೇ ಇಷ್ಟು ಚರಿತ್ರೆಯಾದರೆ ಸ್ವಯಂಭುವ ಮನುವಿನ ಮಗಳು, ಇನ್ನಿಬ್ಬರು ಹೆಣ್ಣು ಮಕ್ಕಳಿದ್ದಾರಲ್ಲ ಅವರ ಸ್ಥಿತಿ ಇನ್ನೇನಾಗಿರಬೇಡ. ಇನ್ನು ಎಂಥ ಒಳ್ಳೆಯದು. ಆಕೂತಿ ಪ್ರಸೂತಿ ಅವರನ್ನು ರುಚಿಪ್ರಜೇಶ್ವರನಿಗೆ ಕೊಟ್ಟು ಒಬ್ಬಳದ ಮದುವೆ ಆಗಿದೆ. ಪ್ರಸೂತಿಯನ್ನು ಇನ್ನು ಸತಿ ಅವಳಿಗೆ ದಕ್ಷಬ್ರಹ್ಮನಿಗೆ ಕೊಟ್ಟು ಮದುವೆಯಾಗಿದೆ. ಆ ದಕ್ಷಬ್ರಹ್ಮನಿಗೆ 16 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರು. 16 ಜನರನ್ನು ಕೊಟ್ಟು ವಿವಾಹ ಮಾಡ್ದ. 16ನೆಯವಳೇ ಸತೀದೇವಿ. ಅವಳನ್ನು ಕೊಟ್ಟು ರುದ್ರದೇವರಿಗೆ ವಿವಾಹ ಮಾಡಿದ್ದಾರೆ. ವಿದುರ ಮಧ್ಯದಲ್ಲೇ ಪ್ರಶ್ನೆ ಮಾಡ್ದ,
ದಕ್ಷನಿಗೂ ಮತ್ತು ಶಿವನಿಗೂ ದ್ವೇಷ ಬರಲು ಕಾರಣವೇನು ಅಂದಾಗ ಈ ಭಾಗವತದ ಈ ಭಾಗದಲ್ಲಿ ನಮಸ್ಕಾರ ಅನ್ನೋದೇ ಒಂದು ಇಶ್ಯೂ ಆಗೋಗಿದೆ. ನಮಸ್ಕಾರ ಯಾರಿಗೆ ಮಾಡಬೇಕು? ನಮಸ್ಕಾರವನ್ನು ಯಾರು ಹಿರಿಯರು ಸಿಕ್ಕ ತಕ್ಷಣ ನಮಸ್ಕಾರ ಮಾಡ್ತೇವೆ. ನಮಸ್ಕಾರ ಮಾಡಬೇಕಾದ್ರೆ ನಮಸ್ಕಾರ ಮಾಡಿಸಿಕೊಂಡವರು ಏನನ್ಬೇಕು? ಯಾರಿಗೆ ನಮಸ್ಕಾರ ಮಾಡ್ತಿರೋದು? ನಾವು ಅವರಿಗಲ್ಲ, ಅವರ ಶರೀರ, ಅವರ ಹೃದಯದಲ್ಲಿ ಇರುವ ಪರಮಾತ್ಮನಿಗೆ ಮಾಡುವ ನಮಸ್ಕಾರ ನಾವು. ಅದಕ್ಕೆ ನಮಸ್ಕಾರ ಮಾಡಿಸಿಕೊಂಡವರು, ಹೇ ಸ್ವಾಮಿ, ಇವರು ನಂಗೆ ನಮಸ್ಕಾರ ಮಾಡ್ತಿದ್ದಾರೆ, ಇದು ನನಗಲ್ಲ ನಿನಗೆ ಅಂತ ಹೇಳಬೇಕಂತೆ. ನಾರಾಯಣ ಕೃಷ್ಣ ಅಂತ ಅನ್ಬೇಕು, ಸ್ಮರಣೆ ಮಾಡಬೇಕು. ನಮಸ್ಕಾರ ಮಾಡಿದ ತಕ್ಷಣ ಯಾರು ಭಗವಂತನ ಸ್ಮರಣೆ ಮಾಡ್ತಾರೆ ಅವ್ರಿಗೆ ನಮಸ್ಕಾರ ಮಾಡಬೇಕೇ ಹೊರತು ಯಾರ್ಯಾರಿಗೋ ಅಲ್ಲ. ಯಾರು ದೊಡ್ಡವರು ಅಂತ ನಮಸ್ಕಾರ ಮಾಡಕ್ಕೆ ಬಗ್ಗಿದ್ರೆ ನಾವು ತಲೆ ಹೊತ್ಕೊ ಅಲ್ಲಿ ಓಡೋಗ್ತಾ ಇರ್ತಾರೆ, ಅವ್ರಿಗೆಲ್ಲ ಅಲ್ಲ. ಇಲ್ಲಿ ದಕ್ಷನಿಗೆ ಶಿವ ನಮಸ್ಕಾರ ಮಾಡಲಿಲ್ವೇ? ಹಾಗಾರೆ ಹೆಣ್ಣು ಕೊಟ್ಟು ಮಾವ ತೀರ್ಥರೂಪು ಸಮಾನ. ಯಾರ್ಯಾರು ತೀರ್ಥರೂಪು ಸಮಾನರು? ಯಾರ್ಯಾರನ್ನೋ ಅನ್ಬಾರ್ದು, 5 ಜನ ಮಾತ್ರ ತೀರ್ಥರೂಪು ಸಮಾನರು. ಸ್ವಂತ ಅಣ್ಣ, ತಂದೆಯ ಅಣ್ಣ, ಪಾಠ ಹೇಳಿಕೊಟ್ಟು ಗುರು, ಸೋದರ ಮಾವ, ಹೆಣ್ಣು ಕೊಟ್ಟು ಮಾವ, ಇವರು 5 ಜನ ತೀರ್ಥರೂಪ ಸಮಾನರು. ಮಾತೃಶ್ರೀ ಸಮಾನರು ಯಾರು? ಕ್ರಮವಾಗಿ ಇವರ ಹೆಂಡತಿಯರು. ಸ್ವಂತ ಅತ್ತಿಗೆ ದೊಡ್ಡಮ್ಮ ಅಂದ್ರೇನು? ತಂದೆಯ ಅಣ್ಣನ ಹೆಂಡತಿ, ಸೋದರ ಮಾವನ ಹೆಂಡತಿ, ಹೆಣ್ಣಿನ ಹೆಂಡತಿಯ ತಾಯಿ, ಪಾಠ ಹೇಳಿಕೊಟ್ಟ ಗುರುವಿನ ಹೆಂಡತಿ. ಇವರು 5 ಜನ ಮಾತೃಶ್ರೀಯರು. ಇನ್ಯಾರ್ಯಾರು ಅಲ್ಲ, ತೀರ್ಥರೂಪ ಅಂದ್ರೆ ಇವರು. ಅಲ್ಲಿಗೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ರು ರುದ್ರದೇವರು. ದಕ್ಷನನ್ನ ಮನಸ್ಸಿನಲ್ಲೇ ವಂದಿಸಿದ್ರು, ನಮಸ್ಕಾರ ಮಾಡಿದ್ರು. ಮಹಾಭಕ್ತಿ ಉಳ್ಳವರು ರುದ್ರದೇವರು. ಶಿವ ದಕ್ಷ ಅಂದುಕೊಂಡ, ಈ ಶಿವ ನಂಗೆ ನಮಸ್ಕಾರನೇ ಮಾಡಲಿಲ್ವಲ್ಲ, ಎಂಥ ಅವಿವೇಕಿ, ಇವನಿಗೆ ನಾನು ಮಗಳನ್ನು ಕೊಟ್ಬಿಟ್ನಲ್ಲ, ಇಂಥ ದಡ್ಡನಿಗೆ ಕೊಟ್ಟನಲ್ಲ, ಅಯ್ಯೋ ನನ್ನ ಮಗಳ ಹಣೆ ಬರವೆ ಅಂದ್ಕೊಂಡ. ಸತೀದೇವಿನ ಅಂದ್ಕೊಂಡ. ಏನೋ ಅಳಿಯ ಮದುವೆ ಮಾಡ್ಕೊಳ್ತಾನೆ, ಒಳ್ಳೆ ಗಂಡು ಅಂತ ಅಂದರೆ ಇವನ ವಾಸ ಯಾವುದು? ಅರಮನೆ ಅಲ್ಲ, ಸ್ಮಶಾನ. ಮದುವೆಗೆ ಬಂದರೂ ಗಂಡು ತುಂಬ ಅಲಂಕಾರ ಮಾಡ್ಕೊಂಡು ಬರ್ತಿದ್ದಾನೇನೋ ಅಂದರೆ ಕೊರಳಲ್ಲಿ ಸರ್ಪ, ಕೈಯಲ್ಲೇನಾದ್ರು ಬೊಕೆ ಹಿಡ್ಕೊಂಡಿದ್ದಾನೇನೋ ಅಂದರೆ ಚಿಪ್ಪು. ಏನ್ರಿ ಇವನು ವೈರಾಗ್ಯ ಇವಂದು. ಬೀಗರು ಚೆನ್ನಾಗಿ ಬರ್ತಾ ಇದ್ದಾರೇನೋ ಅಂದರೆ ಭೂತ ಪ್ರೇತ ಪಿಶಾಚ ಗಣಗಳು ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಇಂಥವನಿಗೆ ನನ್ನ ಮಗಳನ್ನು ಕೊಟ್ಟನಲ್ಲ, ಹೋಗಲಿ ಅದೆಲ್ಲ ಮರೆತು ಬಿಟ್ಟಿದ್ದೆ, ನಂಗೆ ನಮಸ್ಕಾರನೇ ಮಾಡಲಿಲ್ವಲ್ಲ ಅಂತ ದಕ್ಷನಿಗೆ ಕೋಪ ಬಂತು, ಶಾಪವನ್ನು ಕೊಟ್ಟ. ಆಗ ನಂದಿಯೂ ಕೂಡ ಶಾಪವನ್ನು ಕೊಟ್ಟ. ದಕ್ಷ ಮತ್ತು ಶಿವ ಇವರ ಇಬ್ಬರ ದ್ವೇಷ ಬಹಳ ದಿನಗಳ ಕಾಲ ಹಾಗೆಯೇ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ತಕ್ಷಣ ಒಂದು ದಿನ ಕೈಲಾಸದಲ್ಲಿ ರುದ್ರದೇವರು ತಪಸ್ಸು ಮಾಡ್ತಾ ಕುಳಿತಿದ್ದಾರೆ ದೀರ್ಘವಾಗಿ. ಆಗ ಸತೀದೇವಿ ಹೊರಗಡೆ ನಿಂತಿದ್ದಾಳೆ. ಮೇಲ್ಗಡೆ ವಿಮಾನದಲ್ಲಿ ಅನೇಕ ಜನರು ಹೋಗ್ತಾ ಇದ್ದಾರೆ, ಅನೇಕ ಜನ ಹೋಗ್ತಿದ್ದಾರೆ ದೇವತೆಗಳು ವಿಮಾನದಲ್ಲಿ. ನೋಡಿದ್ಲು ಭವಾನಿ, ಎಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ, ತುಂಬ ಜನ ಹೋಗ್ತಾ ಇದ್ದಾರಲ್ಲ ಅಂತ ಅಂದುಕೊಂಡು ತಕ್ಷಣವೇ ಒಬ್ಬರನ್ನ ಕೇಳಿದ್ಲು, ಎಲ್ಲಿ ಹೋಗ್ತಾ ಇದ್ದೀರಿ ನೀವು, ಯಾವ ಕಡೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅಮ್ಮ ದಕ್ಷನ ಮನೆಯಲ್ಲಿ ದೊಡ್ಡದಾದಂತಹ ಒಂದು ಯಾಗ ಇದೆಯಮ್ಮ, ಮಹಾಯಾಗ, ಅದಕ್ಕೆ ಹೋಗ್ತಾ ಇದ್ದೀವಿ. ಇವಳಿಗೆ ಭವಾನಿಗೆ ಬಂದಂತಹ ದುಃಖ ಅಷ್ಟಿಷ್ಟಲ್ಲ, ಅಪ್ಪನ ಮನೆಯಲ್ಲಿ ಯಾಗ, ನನ್ನನ್ನು ಕರೆದಿಲ್ವಲ್ಲ ಮಗಳನ್ನ ಅಂತ ತುಂಬ ದುಃಖವಾಯಿತು. ಒಳಕ್ಕೆ ಬಂದಳು ಸರಸರನೆ, ರುದ್ರದೇವರಿಗೆ ವಂದಿಸಿದಳು. ಸ್ವಾಮಿ ಅಂದ್ಲು, ಏನು? ನಮ್ಮ ತಂದೆ ಮನೆಯಲ್ಲಿ ಯಾಗ ಮಾಡ್ತಾ ಇದ್ದಾರೆ, ಮಾಡಲಿ ಬಿಡು, ಹೋಗೋಣ ಬನ್ನಿ, ಇಬ್ಬರು ಹೋಗೋಣ ಬನ್ನಿ. ಬೇಡ, ನಮಗೊಬ್ಬರಿಗೂ ದ್ವೇಷ ಏರ್ಪಟ್ಟಿದೆ, ಅವರೆಲ್ಲರೂ ಚೆನ್ನಾಗಿರಲಿ, ಅವರ ಪಾಡಿಗಿರಲಿ. ಅದನ್ನು ನಾವು ದ್ವೇಷ ಮಾಡುವವರನ್ನು ಮನಸ್ಸಿನಲ್ಲಿ ಸ್ಮರಿಸೋದು ಬೇಡ, ಅವರಿಗೆ ಕೆಡಕು ಮಾಡೋದು ಬೇಡ. ದ್ವೇಷ ಮಾಡೋರನ್ನ ಕೆಡಕು ಮಾಡೋದು ಬೇಡ, ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳಿದಾಗ ತಕ್ಷಣವೇ ಸತೀದೇವಿ ಇನ್ನೂ ಹೇಳ್ತಾಳೆ, ಅಪ್ಪನ ಮನೆ ಹೋಗೋಣ ಬನ್ನಿ, ಅವ್ರು ನಮ್ಮನ್ನು ಕರೆದಿಲ್ಲ, ಆಹ್ವಾನ ಮಾಡದೆ ಹೋಗಬಾರ್ದು ಅಂದ್ಕೊಂಡಾಗ ಆಗ ಹೇಳ್ತಾರೆ ರುದ್ರದೇವರು, ಹೋಗೋದು ಬೇಡ ಅಂದರು. ಸತೀದೇವಿ ಹೇಳಿದ್ಲು, ಅಪ್ಪನ ಮನೆ ಕರೀದಲೇ ಇದ್ದರೂ ಹೋಗ್ಬೋದು ಅಂದ್ಲು. ಎರಡನೇ ಹಂತ ಇದು. ಮೊದಲು ಇಬ್ಬರು ಹೋಗೋಣ ಬನ್ನಿ ಅಂದ್ಲು. ಹೋಗಲಿ, ನೀವು ಬರದಲೇ ಹೋದರೆ ಅನುಮತಿ ಕೊಡಿ, ನಾನೊಬ್ಬಳಾದರೂ ಹೋಗಿ ಬರ್ತೇನೆ. ಬೇಡ ಸತಿ, ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಜೊತೆಯಲ್ಲಿ ಕೆಲವು ಗಣಗಳನ್ನು ಕೊಟ್ಟರು. ಸತೀದೇವಿ ಹೋಗ್ತಾಳೆ, ಮಹಾದ್ವಾರದ ಬಳಿ ನಿಂತುಕೊಂಡ್ಲು. ದೊಡ್ಡ ಯಾಗ, ಯಾರೂ ಒಳಕ್ಕೆ ಕರೆಯಲಿಲ್ಲ. ಇದಕ್ಕಿಂತ ಅವಮಾನ ಬೇಕೇನ್ರಿ? ಇನ್ನು ಯಾರು ಮನೆಗೆ ಬಂದರೆ ತಕ್ಷಣ ಆಹ್ವಾನ ಮಾಡಬೇಕು. ಗೊತ್ತಿದೆ 16 ಜನ ಅಕ್ಕಂದಿರು ಯಾರೂ ಒಳಕ್ಕೆ ಆಹ್ವಾನಿಸಲಿಲ್ಲ ಇವಳನ್ನು.
ಚಿಕ್ಕಮ್ಮಂದರು ದೊಡ್ಡಮ್ಮಂದರು ಒಳಕ್ಕೆ ಕರೀಲಿಲ್ಲ. ಬಂಧುಗಳಾದರೂ ಕೂಡ ಇವಳನ್ನು ಕರೀಲಿಲ್ವಲ್ಲ. ಅಲ್ಲಿಯೇ ನಿಂತಳು ಮಹಾದ್ವಾರದ ಬಳಿ. ಆಗ ಹೋಮ ನಡೀತಾ ಇದೆ. ಇನ್ನೇನು ಆ ಹೋಮಕ್ಕೆ ಪೂರ್ಣಾಹುತಿಯನ್ನು ಕೊಡಬೇಕು. ಪೂರ್ಣಾಹುತಿ ಕೊಡುವುದಕ್ಕೆ ಮುನ್ನ ರುದ್ರದೇವರಿಗೆ ಕೊಡಬೇಕು ಹವಿಸ್ಸನ್ನು. ಪಶುಪತಯೇ ರುದ್ರಾಯ ಸ್ವಾಹ, ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ಇದನ್ನ ಮಮ ಕೊಡ್ತಾ ಹೋಗಬೇಕು. ಕೇಳಿದ್ರು ಪುರೋಹಿತರು, ಭೃಗು ಮೊದಲಾದ ಋಷಿಗಳೆಲ್ಲ, ಏನಪ್ಪ ರುದ್ರನಿಗೆ ಕೊಡಬೇಕೇನಪ್ಪ? ರುದ್ರ, ಅವನ ಹೆಸರನ್ನು ಸ್ಮರಿಸಬೇಡಿ, ಅವನಿಗೆ ಆಹುತಿ ಬೇಡ, ಅವನಿಗೆ ಹವಿರ್ಭಾಗ ಬೇಡ ಅಂದ್ಬಿಟ್ಟ ದಕ್ಷ. ಪತಿಯ ನಿಂದನೆಯನ್ನು ಕೇಳಿ, ಅದು ಸತೀ ಧರ್ಮ ಅಂದ್ರೆ ಅದೇನೆ, ಪತಿಯ ನಿಂದನೆಯನ್ನು ಕೇಳಬಾರದಂತೆ. ಯಾವಾಗ ರುದ್ರದೇವರನ್ನು ಅವಹೇಳನ ಮಾಡಿದನೋ ಕಿವಿಯನ್ನು ಮುಚ್ಚಿದಳು, ಅಲ್ಲಿಂದ ಹೊರಟು ಬಿಟ್ಲು. ಹೋಗಬಾರ್ದು, ಇನ್ನು ಹಿಂದಕ್ಕೆ ಹೋಗೋದು ಬೇಡ ಅಂತ ಹೇಳಿ ತಾನು ಅಲ್ಲಿರೋ ಅಗ್ನಿಕುಂಡಕ್ಕೆ ಬೀಳಲಿಲ್ಲ. ಕೆಲವು ಭಾಗವತಗಳಲ್ಲಿ ಬರೀತಾರೆ ಅಲ್ಲಿರೋ ಅಗ್ನಿಕುಂಡಕ್ಕೆ ಬಿದ್ದುಬಿಟ್ಲು ಅಂತ. ಅಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ತಾನು ಪಕ್ಕದಲ್ಲಿ ಕುಳಿತಿದ್ಲಲ್ಲ, ಆ ಜಾಗದಲ್ಲಿಯೇ ತನ್ನಲ್ಲಿರುವ ಎಲ್ಲ ಅಗ್ನಿಯನ್ನು ಏಕೀಭವಿಸಿ ತನ್ನ ದೇಹದೊಳಗಿರುವ ಅಗ್ನಿಯಿಂದ ದಗ್ಧಳಾದಳು. ಅದು ತಿಳಿಬೇಕಲ್ಲಿ. ಹರಿದ್ವಾರದಲ್ಲಿ ಅದೇ ಇರೋದು, ಹರಿದ್ವಾರದಲ್ಲೇ ನಡೆದದ್ದಿದು ದಕ್ಷಿಣ ಯಾಗ. ಆ ದಕ್ಷಿಣ ಯಾಗ ಕುಂಡ ದೊಡ್ಡದಾಗಿದೆ, ಅದರ ಪಕ್ಕದಲ್ಲಿ ಅವಳ ದೇವಿ ತ್ಯಾಗ ಮಾಡಿದ್ದು. ಹೀಗೆ ದೇಹ ತ್ಯಾಗ ಮಾಡಿಬಿಟ್ಲು. ಇದನ್ನು ನೋಡಿ ರುದ್ರದೇವರು ದೊಡ್ಡದಾಗಿ ಏನು ಮಾಡಿದ್ರು, ವೀರಭದ್ರನನ್ನು ಕಳಿಸಿದರು. ವೀರಭದ್ರ ಬಂದ, ದಕ್ಷನನ್ನು ಕೆಡವಿಕೊಂಡ, ತಲೆಯನ್ನು ಕತ್ತರಿಸಿದ, ಹೋಮಕುಂಡದೊಳಗೆ ಹಾಕಿಬಿಟ್ಟ. ಅಲ್ಲೋಲು ಕಲ್ಲೋಲವಾಗೋಯ್ತಲ್ಲ ದಕ್ಷ ಯಜ್ಞ. ಯಾಗ ಪೂರ್ತಿ ನಡೀಲಿಲ್ವಲ್ಲ. ನಾರದರು ಬಂದರು, ಇದಕ್ಕಿಂತ ಬೇಕೆಂದ್ರಿ ಇನ್ನು ಬ್ರೇಕಿಂಗ್ ನ್ಯೂಸ್. ಇನ್ನು ನಾರದರಿಗೆ ಬಿಸಿ ಸುದ್ದಿ ತಗೊಂಡು ಹೋಗಿ ಮುಟ್ಟಿಸಿದ್ರು ರುದ್ರದೇವರಿಗೆ. ಆಗ ರುದ್ರದೇವರು ಕುಪಿತರಾದರು. ಮೊದಲು ಹೀಗಾಗುತ್ತೆ ಅಂತ ಹೇಳಿದೆವು. ಬ್ರಹ್ಮದೇವರಾಗಲಿ ವಿಷ್ಣು ಅಲ್ಲಿಗೆ ಬಂದಿರಲಿಲ್ಲ. ಆಗ ಬ್ರಹ್ಮದೇವರು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯಾರನ್ನ? ರುದ್ರದೇವರನ್ನು. ಬ್ರಹ್ಮದೇವರು ರುದ್ರದೇವರನ್ನು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾರೆ? ಇಂಥ ಸಂದರ್ಭ ಬಂದಾಗ ಏನು ಮಾಡಬೇಕು? ಬ್ರಹ್ಮದೇವರು ರುದ್ರದೇವರನ್ನು ಯಾವ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರು? ಹರಿವಂಶದಲ್ಲಿ ಬರುತ್ತೆ. ಕೃಷ್ಣ ಹೋಗಿ ಕೈಲಾಸದಲ್ಲಿ ರುದ್ರದೇವರನ್ನು ಪ್ರಾರ್ಥಿಸಿದನು ಅಂತ ಬರುತ್ತೆ ವಾಕ್ಯ. ಕೃಷ್ಣ ಎಲ್ಲರೂ ಪ್ರಾರ್ಥನೆ ಮಾಡ್ತಾನೆ ಹೇಗೆ ಅಂತ ಬಂದಾಗ ಸುಮಧ್ವಿಜಯದಲ್ಲಿ ಒಂದು ಮಾತು ಬರುತ್ತೆ ನೋಡ್ರಿ. ಪುರಾಣ ಸ್ಥಾನ ಪಾಂಥಾನಾಂ ಆಭಾಷತ್ರಯವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀಭಾಗವತ ನಿರ್ಣಯ ಅಂತಾರೆ ಸುಮಧ್ವಿಜಯದಲ್ಲಿ. ಭಾಗವತಕ್ಕೆ ನಿರ್ಣಯ ಬರ್ಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಭಾಗವತಕ್ಕೂ ನಿರ್ಣಯ ಇದೆ, ಭಾರತಕ್ಕೂ ನಿರ್ಣಯ ಇದೆ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಭಾಗವತ ನಿರ್ಣಯದಲ್ಲಿ ಆಚಾರ್ಯರು ಏನು ಹೇಳಿದ್ದಾರೆ ಅದೇ ನಿರ್ಣಯ ಸಿದ್ಧಾಂತ ಅಂತಾರೆ. ಅಂದರೆ ಏನರ್ಥ, ಏನು ಹೇಳ್ತಾರೆ ಅದರಲ್ಲಿ? ಬ್ರಹ್ಮದೇವರು ಸ್ತೋತ್ರ ಮಾಡಿದುದು ರುದ್ರದೇವರನ್ನಲ್ಲ, ರುದ್ರದೇವರ ಅಂತರ್ಯಾಮಿಯಾದ ನರಸಿಂಹನನ್ನ. ಅಂತರ್ಯಾಮಿತ್ವ ಇಲ್ಲದ ಪೂಜೆ ಭಗವಂತ ಸ್ವೀಕರಿಸುವುದಿಲ್ಲ ಎನ್ನುವುದೇ ಇಲ್ಲಿ ತತ್ವದ ಸಾರವಾಗಿದೆ. ಅಂತರ್ಯಾಮಿತ್ವ, ನೇರವಾಗಿ ಭಗವಂತನನ್ನೇ ಪೂಜೆ ಮಾಡೋದು ಒಂದು ಬಗೆ. ಆ ಬಗೆಯ ಪೂಜೆ ಯಾರಿಗೆ? ಗಳಿಗೂ ಆಗಲ್ಲ, ಬ್ರಹ್ಮದೇವರಿಗೆ ಮಾತ್ರ ಪೂಜೆ, ನೇರವಾಗಿ ಭಗವಂತನ ಪೂಜೆ ಮಾಡೋದು. ನಾವು ದೇವತೆಗಳ ಮೂಲಕವಾಗಿ ಪೂಜೆ ಮಾಡಿದಾಗ ಅಂತರ್ಯಾಮಿಯಾಗಿ ಭಗವಂತನನ್ನೇ ಪೂಜೆ ಮಾಡಬೇಕು. ಶ್ರೀಮದ್ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ನವಗ್ರಹಗಳಿಗೆ ಪೂಜೆ ಮಾಡ್ತೀವಿ. ಸೂರ್ಯನಿಗೆ ಕೂರ್ಮ ತ್ರಿವಿಕ್ರಮ, ಚಂದ್ರನಿಗೆ ಧನ್ವಂತರಿ, ಕೂರ್ಮನಿಗೆ ತ್ರಿವಿಕ್ರಮ, ಬುಧನಿಗೆ ವಾಮನ, ಗುರುವಿಗೆ ವಿಷ್ಣು, ಶುಕ್ರನಿಗೆ ಭಾರ್ಗವ, ಶನಿಗೆ ನರಸಿಂಹದೇವರು, ರಾಹುವಿಗೆ ಸಂಕರ್ಷಣ, ಕೇತುವಿಗೆ ವಾಸುದೇವ. ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆಗೆ ಯಾವುದು ಅಂತರ್ಯಾಮಿತ್ವ? ಆಯುಧ ಪೂಜೆ ಅಂತ ಆವಾಗ ಆಯುಧ ದೇವತಾ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸಂಕರ್ಷಣ ಮೂರ್ತಯೇ ನಮಃ ಅನ್ಬೇಕು, ಮಹಾಶಕ್ತಿ ಅಂತ. ಹೀಗೆ ಪ್ರತಿ ದೇವತಾ ಪೂಜೆಗೂ ಕೂಡ ಅಂತರ್ಯಾಮಿತ್ವದ ಪೂಜೆಯೇ ಭಗವಂತನಿಗೆ ಸಲ್ಲುತ್ತದೆ ಎನ್ನುವುದೇ ಈ ಭಾಗ ಸಾರವಾಗಿದೆ. ಆಗ ರುದ್ರದೇವರನ್ನು ಕರ್ಕೊಂಡು ಬಂದರು. ಹೋಮ ಪೂರ್ತಿ ಆಗಿಲ್ವಲ್ಲ, ಪೂರ್ಣಾಹುತಿ ಆಗಲೇಬೇಕು ಯಾವುದಾದ್ರು ಹೋಮ ಅಂದರೆ ದಕ್ಷನ ಯಜ್ಞ. ಆಗ ದಕ್ಷನಿಗೆ ಮೇಕೆಯ ಮುಖವನ್ನು ಇಟ್ಟು ಯಾಗವನ್ನು ಸಮಾಪ್ತಿ ಮಾಡಿಸಿದ್ದಾರೆ. ಆಗ ಸತೀದೇವಿ ಹೋಗ್ಬಿಟ್ಲಲ್ಲ, ರುದ್ರದೇವರಿಗೆ ವಿವಾಹವಾಗಬೇಕಲ್ಲ, ಏನು ಮಾಡಬೇಕು ಅಂದಾಗ ಇವಳು ಮುಂದೆ ಹಿಮವಂತ ರಾಜನ ಮಗಳ ಆಗಿ ಹುಟ್ಟು ಬರ್ತಾಳೆ. ಆಗ ರುದ್ರದೇವರನ್ನೇ ವಿವಾಹವಾಗಬೇಕು ಅಂತಾಳೆ. ಅವಳಿಗೆ ಗೌರಿ ಅಂತಲೂ ಹೆಸರಿಟ್ಟಿರ್ತಾಳೆ. ಗೌರಿ ಅಂದ್ರೆ ಏನರ್ಥ? ತುಂಬ ಸುಂದರವಾದವಳು ಅಂತ ಅರ್ಥ ಗೌರಿ ಅಂತ ಹೇಳಿದ್ರೆ. ಆಗ ಪಾರ್ವತಿ
ಅವಾಗ ತಾಯಿಯಾದ ಮೇನಕೆ ಹೇಳ್ತಾಳೆ, ಎಲೈ ಮಗಳೇ, ಮಾ ಇಷ್ಟೊಂದು ಕಠಿಣ ವ್ರತ ಮಾಡಬೇಡ ಅಂತ. ಅವತ್ತಿನಿಂದ ಅವಳಿಗೆ ಉಮಾ ಅಂತ ಹೆಸರಾಯಿತು. ರುದ್ರದೇವರನ್ನೇ ವಿವಾಹವಾಗ್ತಾಳೆ. ಗಿರಿಜಾ ಕಲ್ಯಾಣದ ಭಾಗ ಇಲ್ಲಿಯೂ ಕೂಡ ಬಂತು. ಆಗ ಮುಂದಿನ ತಾರಕಾಸುರನ ಸಂಹಾರಕ್ಕೆ ಷಣ್ಮುಖ ಬಂದು ನಂತರ ಆ ಗಿರಿಜಾ ಕಲ್ಯಾಣದ ವಿಚಾರವೆಲ್ಲವೂ ಕೂಡ ಬಂತು. ಹೀಗೆ ದಕ್ಷನ ಯಜ್ಞ ಸಮಾಪ್ತಿಯಾದಂತಹ ವಿಚಾರವನ್ನು ಭಾಗವತದಲ್ಲಿ ಉಲ್ಲೇಖ ಮಾಡಿ, ಸ್ವಯಂಭುವ ಮನುವಿನ 3 ಜನ ಹೆಣ್ಣು ಮಕ್ಕಳು ಭಾಗವತದಲ್ಲಿ ಈ ರೀತಿಯಲ್ಲಿ ಕಥೆಯಲ್ಲಿ ಬಂದರೆ, ಇನ್ನಿಬ್ಬರು ಗಂಡು ಮಕ್ಕಳಿದ್ದಾರ್ರೀ, ಉತ್ತಾನಪಾದ ಪ್ರಿಯವ್ರತ. ಇವರು ವಂಶ ಹೇಗೆ? ಉತ್ತಾನಪಾದನಿಗೆ 2 ಹೆಂಡತಿಯರು, ಸುನೀತಿ ಸುರುಚಿ ಎಂಬುದಾಗಿ ಇದ್ದಾರೆ. ಆಗ ಅದರಲ್ಲಿ ಧ್ರುವರಾಜರು ಸುನೀತಿಯ ಮಗ ತಂದೆಯ ಹತ್ತಿರ ಕುಳಿತುಕೊಳ್ಳಕ್ಕೆ ಹೋದಾಗ ಏನು ಮಾಡ್ತಾರೆ, ನಿಮ್ಮ ಅಪ್ಪನ ತೊಡೆಯ ಮೇಲೆ ಕುಳಿತುಕೋಬೇಕಾದ್ರೆ ದೇವ್ರನ್ನ ನೋಡ್ಕೊಂಬರ್ಬೇಕು ಅಂದ್ಲು. ಅವಳು ಅಂದಿದ್ದು ದೇವ್ರನ್ನ ನೋಡೋಕ್ಕಾಗಲ್ಲ, ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅವಳ ಅರ್ಥದಲ್ಲಿ. ಆಗ ತಕ್ಷಣವೇ ಹೋದರು ಧ್ರುವರಾಜರು. ಕೇಳ್ತಾರೆ ಅಮ್ಮನನ್ನ, ಸುನೀತಿಯ, ನಮ್ಮ ಸುರುಚಿ ಹೀಗಂದಲ್ಲ. ಹೌದಪ್ಪ, ಅವಳು ಹೇಳಿರೋದು ಸರಿ, ದೇವ್ರು ನೋಡ್ಕೊಂಬ ಹೋಗು ಅಂತ ಕಳಿಸಲು. ಪುಟ್ಟ ಬಾಲಕ ಹೊರಟೇ ಬಿಟ್ರು. ಹೋಗ್ತಾ ಇದ್ದಾರೆ, ಎದುರುಗಡೆ ನಾರದರು ಸಿಕ್ಕಿದ್ರು. ಏನೋ ಮಗು, ಇಷ್ಟು ಚಿಕ್ಕ ಶರೀರ, ಇಷ್ಟು ಚಿಕ್ಕ ವಯಸ್ಸು, ಎಲ್ಲಿಗೆ ಹೋಗ್ತಿದೀಯಾ? ದೇವ್ರನ್ನ ನೋಡೋಕ್ಕೆ ಸ್ವಾಮಿ. ಅಬ್ಬಾ, ಎಂಥ ಒಳ್ಳೆ ಸುದ್ದಿ ಇವ್ರಿಗಿದು ಸಮಾಚಾರ. ದೇವ್ರನ್ನ ನೋಡೋದು ಕಷ್ಟ ಅಪ್ಪ, ಹೋಗ ನೋಡೋಕ್ಕಾಗಲ್ಲ ಅಂದರು. ಒಬ್ಬ ಬಾಲಕ ದೇವರನ್ನ ನೋಡ್ತೀನಿ ಅಂತ ಹೊರಟಿದ್ದಾಗ ನಾರದರು ಬೇಡ ಅಂತ ಹೇಳಬಹುದೇ? ಪ್ರಶ್ನೆ ಬಂದಾಗ ಇಂಥ ಸಂದರ್ಭದಲ್ಲಿ ಆಚಾರ್ಯರ ನಿರ್ಣಯ, ಬಾಲಕನ ಮನಸ್ಸಿನಲ್ಲಿ ದೇವರನ್ನ ನೋಡಬೇಕು ಅನ್ನೋದು ಚೆನ್ನಾಗಿ ರಿಜಿಸ್ಟರ್ ಆಗಿಬಿಡ್ಬೇಕಂತೆ. ಅವನ ಅದರಿಂದ ಸ್ಥಾಯಿ ಆಗಬೇಕು, ಸಂಕಲ್ಪ ಸ್ಥಿರವಾಗಬೇಕು, ಚಲಿಸಬಾರದು ಬೇರೆ ಕಡೆಗೆ. ಅದಕ್ಕಾಗಿ ನಾರದರು ಹೇಳಿದ್ರಂತೆ, ಹೋಗ್ಲಿ ಮಗು, ಏನು ಮಂತ್ರ ಹೇಳ್ಕೋತೀಯೋ ಮಂತ್ರ ಹೇಳಿಸ್ಕೊಳ್ಳಲೇಬೇಕು. ಮಂತ್ರ ಅಂತ ಕರಿತೀವಿ ಅದಕ್ಕೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತೀವಿ, ರಾಘವೇಂದ್ರ ಸ್ತೋತ್ರ ಅಂತೀವಿ, ವಾಯು ಸ್ತುತಿ ಅಂತೀವಿ. ಸ್ತುತಿ ಅಂದ್ರೂ ಸ್ತೋತ್ರವೇ. ಆದರೆ ಗಾಯತ್ರಿ ಸ್ತೋತ್ರ ಅನ್ನಲ್ಲ, ಗಾಯತ್ರಿ ಮಂತ್ರ, ನಾರಾಯಣ ಮಂತ್ರ, ಕೃಷ್ಣ ಮಂತ್ರ. ಮಂತ್ರ ಅಂದ್ರೇನು? ಮನನಾತ್ ತ್ರಾಯತೆ ಇತಿ ಮಂತ್ರ. ಕಡಿಮೆ ಅಕ್ಷರ ಇರುತ್ತೆ, ಜಪ ಮಾಡ್ಕೊಳ್ಳೋಕ್ಕೆ ಸುಲಭ ಇರುತ್ತೆ, ಋಷಿ ಛಂದಸ್ಸು ಎಲ್ಲ ಇರುತ್ತೆ. ಅದಕ್ಕೆ ಮಂತ್ರ ಅಂತ ಹೆಸರು. ಮಂತ್ರವನ್ನು ಯಾರಾದರೂ ಹಿರಿಯರಿಂದ ಉಪದೇಶ ಪಡೆಯಲೇಬೇಕು. ಮಂತ್ರ ಬರುತ್ತೆ ಅಂತ ನಾವೇ ಜಪ ಮಾಡ್ಕೋಬಾರ್ದು. ಮೊದಲನೇ ದಿನ ಆದರೂ ಕೂಡ ಹೇಳಿಸ್ಕೋಬೇಕು. ಆ ಮಂತ್ರೋಪದೇಶ ಏನು ಮಾಡ್ಕೋತೀಯೋ ಮಗು ಮಂತ್ರ ಅಂದರು ನಾರದರು ಧ್ರುವರಾಜರಿಗೆ. ಇಲ್ಲ ಸ್ವಾಮಿ, ನೀವೇ ಹೇಳ್ಕೊಡಿ. ನಾರದರಿಗಿಂತ ಗುರುಗಳಿನ್ಯಾರು ಹೇಳ್ಕೊಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ 12 ಅಕ್ಷರದಿಂದ ಕೂಡಿದ ಈ ಮಂತ್ರವನ್ನು ಹೇಳಿಕೊಟ್ರಲ್ಲ ಅವರಿಗೆ. ಆಗ ಹೋದರು ಮಧುವನ, ಯಮುನಾ ನದಿ ತೀರದಲ್ಲಿ ಕೇವಲ ಒಂದು 6 ತಿಂಗಳು ಮಾಡಿದ ತಪಸ್ಸು ಕಣ್ರಿ. ಪುಟ್ಟ ಬಾಲಕ, ಕೇವಲ 6 ವರ್ಷದ ಬಾಲಕ ಈ ಮಂತ್ರವನ್ನೇ ಜಪಿಸುತ್ತಾ ಹಗಲು ರಾತ್ರಿ ಎನ್ನದೆ, ಚಳಿ ಮಳೆ ಗುಡುಗು ಸಿಡಿಲಿಗೆ ಹೆದರದೆ, ಆಹಾರದ ಮೇಲೆ ಆಸೆ ಇಲ್ಲದೆ ಏನ್ರಿ ತಪಸ್ಸು ಮಾಡಿದ ಧ್ರುವರಾಜರು. ಭಗವಂತ ಬಂದೇ ಬಿಟ್ಟ. ಕಣ್ಣು ಬಿಡಕ್ಕಾಗ್ತಿಲ್ಲ, ಆಯಾಸ ಅಷ್ಟು ಆಗಿಬಿಟ್ಟಿದೆ ಇವನಿಗೆ, ಶ್ರಮ ಆಗಿದೆ ತಪಸ್ಸಿನಲ್ಲಿ. ಕಣ್ಣೇ ಬಿಡ್ತಾ ಇಲ್ಲ. ಭಗವಂತ ಬಂದು ನಿಂತ್ಕೊಂಡ್ರು ಕೂಡ ಕಣ್ಣು ಬಿಡ್ತಾ ಇಲ್ಲ. ಆಗ ಭಗವಂತ ತನ್ನ ಕೈನಲ್ಲಿರುವ ಶಂಖದಿಂದ ಆ ಶಂಖವನ್ನು ಮಗುವಿನ ಕೆನ್ನೆಗೆ ಸವರಿದ. ತಣ್ಣಗಿತ್ತು ಶಂಖ. ಜೊತೆಗೆ ಯಾರ್ರೀ ಶಂಖ? ಮಹಾಲಕ್ಷ್ಮಿ. ಭಗವಂತನ ಕೈಯಿಂದ ಆ ಲಕ್ಷ್ಮಿ ಇವನ ಕೆನ್ನೆಗೆ ಸ್ಪರ್ಶ ಆಯ್ತಲ್ಲ, ಶಂಖ. ಇನ್ಯಾವುದು ಜ್ಞಾನ ಬರಬೇಡ ಇವನಿಗೆ. ಇಂದ್ರಿಯಗಳೆಲ್ಲ ಜಾಗೃತವಾದವು. ಧ್ರುವರಾಜರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಪುರುಷಾಯ ತುಭ್ಯಂ. ಸ್ವಾಮಿ, ನನ್ನ ಇಂದ್ರಿಯಗಳೆಲ್ಲವೂ ಕೂಡ ಸುಪ್ತವಾಗಿದ್ದಾಗ ನೀನು ಆ ಇಂದ್ರಿಯಗಳ ಒಳಗೆ ಪ್ರವೇಶ ಮಾಡಿ ಜಾಗೃತಗೊಳಿಸಿದೆ, ನಿನ್ನನ್ನು ಸ್ತೋತ್ರ ಮಾಡುವಂತೆ ಮಾಡಿದೆ. ಅಂತಹ ಪುರುಷನಾದ ನಿನಗೆ ನಮನಗಳು ಅಂತ ಅಂದರು. ಭಗವಂತನಿಗೆ ಗೊತ್ತಾಯಿತು, ಮಗು ಧ್ರುವ ನಿಮ್ಮ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು, ಅದಕ್ಕಾಗಿ ನನ್ನ ನೋಡಕ್ಕೆ ಬಂದ್ಯಾ? ನಿಮ್ಮ ಅಪ್ಪನ ತೊಡೆ ಮೇಲೆ ಅಲ್ಲ ಕಣೋ, ಎಲ್ಲರಿಗಿಂತ ಮೇಲೆ ನಿನ್ನನ್ನು ಇಡ್ತೀನಿ. ಹೋಗು, ರಾಜ್ಯಭಾರ ಮಾಡೋ, ಸಂತೋಷವಾಗಿರೋ, ಧರ್ಮದಿಂದ ಇರೋ. ಕೊನೆಯಲ್ಲಿ ಉತ್ತರ ದಿಕ್ಕು ನವಗ್ರಹ ಮಂಡಲ,
ಅದರ ಮಂತ್ರ ಶಿಂಶುಮಾರ ಮಂಡಲ, ಅದರ ಸಮೀಪ ಸಪ್ತರ್ಷಿ ಮಂಡಲ, ಅದರ ಜಾಗದಲ್ಲಿ ನಿನ್ನನ್ನು ಇಡ್ತೀನಿ ಎನ್ಬಿಟ್ಟ ಭಗವಂತ. ಎಂಥ ಜಾಗ ಕೊಟ್ಟಂದ್ರೆ ಧ್ರುವರಾಜರಿಗೆ. ಇವತ್ತಿಗೂ ಕೂಡ ಇದೆ. ಉತ್ತರ ದಿಕ್ಕಿನಲ್ಲಿ ನಾವು ನೋಡಿದ್ರೆ ನಕ್ಷತ್ರಗಳಿದೆ. 4 ನಕ್ಷತ್ರ ಟ್ರೆಪಿಸಿಯಂ ಆಕಾರದಲ್ಲಿದೆ. ಅದಕ್ಕೊಂದು ಇನ್ನು 3 ನಕ್ಷತ್ರ ಅದರ ಬಾಲದಂತೆ ಇದೆ. ಇದಕ್ಕೆ ಸಪ್ತರ್ಷಿ ಮಂಡಲ ಅಂತ ಹೆಸರು. 7 ನಕ್ಷತ್ರಗಳು, 7 ಋಷಿಗಳು ಇವತ್ತಿಗೂ ಕಾಣಿಸುತ್ತೆ ನೋಡಿದ್ರೆ. ಆ ಟ್ರೆಪಿಸಿಯಂ ಇದೆಯಲ್ಲ, ಅದಕ್ಕೊಂದು ಪರ್ಪೆಂಡಿಕ್ಯುಲರ್ ಎಳೆದ್ರೆ ದೂರದಲ್ಲಿ ಒಂದೇ ಒಂದು ನಕ್ಷತ್ರ ಪ್ರಕಾಶಮಾನವಾಗಿರುತ್ತೆ. ಅದೇ ಧ್ರುವ ನಕ್ಷತ್ರ ಇರತಕ್ಕಂಥದ್ದು. ಧ್ರುವರಾಜರನ್ನ ಎಲ್ಲಿಟ್ಟಿದ್ದಾನ್ರಿ ಸ್ವಾಮಿ? ಧ್ರುವರಾಜರ ತಪಸ್ಸಿಗೆ ಒಲಿದು ಭಗವಂತ ಕೊಟ್ಟ. ಆಗ ಯಾತಕ್ಕೆ ಇವರಿಗೆ 6 ತಿಂಗಳಿಗೆ ಹೀಗಾಯಿತು? ಯಾರಿವರು ಹಾಗಾದರೆ? ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರ, ಕ್ಷತ್ರಿಯ ಕುಮಾರ ಒಂದೇ ಕಡೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಇವನಿಗೆ ಕರ್ಮಾನುಷ್ಠಾನಗಳು ಜಾಸ್ತಿ, ಕ್ಷತ್ರಿಯನಾದವನಿಗೆ ಸ್ವಲ್ಪ ಕಡಿಮೆ, ಅವನಿಗೂ ಅಷ್ಟೇ ಇದೆ. ಇನ್ನು 6 ತಿಂಗಳಿತ್ತು ಇವನ ಸಾಧನೆ. ಯಾರ್ದು? ಈ ಬ್ರಾಹ್ಮಣ ಕುಮಾರಂದು. ಇನ್ನು 6 ತಿಂಗಳು ಸಾಧನೆ ಮಾಡ್ಕೊಂಡಿದ್ದಿದ್ರೆ ಭಗವಂತ ಆಗಲೇ ದರ್ಶನ ಕೊಡ್ತಿದ್ದ. ಅಂದುಕೊಂಬಿಟ್ಟ, ಎಷ್ಟು ಕಷ್ಟ ಅನ್ರಿ ಈ ಬ್ರಾಹ್ಮಣ ಜನ್ಮಕ್ಕೆ. ಈ ಕ್ಷತ್ರಿಯ ರಾಜಕುಮಾರ ನನ್ನ ಸ್ನೇಹಿತ ಎಷ್ಟು ಸುಖವಾಗಿದ್ದಾನೆ ಎಂದುಕೊಂಡ. ಅಷ್ಟೇ ಎಂದಿದ್ದು. ಅಬ್ಬಾ, ನಿನ್ನ ಧರ್ಮವನ್ನು ನೀನೇ ಹಳಿದುಕೊಳ್ತಾ ಇದೀಯಾ? ಹೋಗು, ಕ್ಷತ್ರಿಯನಾಗಿ ಹುಟ್ಟು ಅಂತ ಧ್ರುವರಾಜರಾಗಿ ಹುಟ್ಟಿ ಇಲ್ಲಿ 6 ತಿಂಗಳು ಸಾಧನೆ ಮಾಡಿಸಿ ಭಗವಂತ ಅನುಗ್ರಹ ಮಾಡ್ದ. ಇದರ ರೆಫರೆನ್ಸ್ ಎಲ್ಲಿ ಸಿಗುತ್ತೆ ಅಂದರೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ ನಮಗಿದು. ಭಾಗವತದಲ್ಲಿ ಸಿಗಲ್ಲ ಇದು. ವಿಷ್ಣು ಪುರಾಣದಲ್ಲಿ ಧ್ರುವರಾಜರ ಹಿಂದಿನ ರೂಪ ಯಾವುದು ಅನ್ನೋದನ್ನು ಹೇಳ್ತಾ ಬರ್ತಾರೆ. ಅಂತಹ ಧ್ರುವರಾಜರು 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ರು. ಧರ್ಮದಿಂದ ರಾಜ್ಯಭಾರ. ಅವನ ವಂಶದಲ್ಲಿ ಇನ್ನೂ ಅನೇಕ ಜನ ರಾಜರುಗಳು ಬರ್ತಾರೆ. ವೇನ ಮಹಾರಾಜ ಅಂತ ಬರ್ತಾನೆ. ತುಂಬ ದುಷ್ಟ ಅವನು. ಪ್ರಜೆಗಳನ್ನು ಹಿಂಸೆ ಮಾಡ್ತಿದ್ದಾನೆ. ರಾಜನ ಕರ್ತವ್ಯ ಪ್ರಜೆಗಳನ್ನು ಕ್ಷೇಮವಾಗಿ ರಕ್ಷಣೆ ಮಾಡೋದೇ ರಾಜನ ಕರ್ತವ್ಯ. ಆಗ ಮಳೆ ಬೆಳೆಗಳಿಲ್ಲ, ಎಲ್ಲ ಅನಾಯಕವಾದ ಸ್ಥಿತಿ ಇದೆ. ಆ ವೇನನನ್ನು ಸಂಹಾರ ಮಾಡಿದ್ರು. ಅವನಲ್ಲಿ 4 ಬಗೆಯ ಜೀವರು ಇದ್ದರು. ಅದರಲ್ಲಿ ಒಬ್ಬ ಮಾತ್ರ ಸಾತ್ವಿಕ ಜೀವ. ಅವನೇ ಪೃಥು ಚಕ್ರವರ್ತಿ. ಭಗವಂತನ ಆವೇಶ. ಪೃಥು ಚಕ್ರವರ್ತಿ ಹುಟ್ಟಿ ಬಂದಾಗ ಬೆಳೆ ಪ್ರಾರಂಭವಾಯಿತು. ಎಲ್ಲ ಈ ವೇನರಾಜನ ಕಾಲದಲ್ಲಿ ಬೀಜವನ್ನು ಹಾಕಿದ್ರೆ ಮೊಳಕೆನೇ ಬರ್ತಾ ಇರಲಿಲ್ಲ, ಹಾಳಾಗೋಗ್ತಾ ಇತ್ತು. ಪೃಥು ಚಕ್ರವರ್ತಿ, ಇವನಿಗೆ ಯಾಕೆ ಆ ಹೆಸರು ಬಂತು ಅಂದರೆ ಪೃಥು ಭಗವಂತನ ಆವೇಶ. ಮತ್ತು ಈ ಭೂಮಿಯಲ್ಲಿ ಇವತ್ತೇನು ಸಮತಟ್ಟಾಗಿ ನಾವು ನೋಡ್ತಾ ಇದ್ದೀವಿ ಜಾಗಗಳನ್ನು, ಬೆಳೆ ಬೆಳೆಯೋ ಜಾಗನ, ಇಡೀ ಭೂಮಿಯನ್ನು ಬೆಳೆ ಬೆಳೆಯೋಕ್ಕೆ ಸಮವಾಗಿ ಮಾಡಿದನಂತೆ ಅವನ ಬಿಲ್ಲಿನಿಂದ. ಅದಕ್ಕೋಸ್ಕರ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಅವತ್ತಿನಿಂದ ಬರಕ್ಕೆ ಕಾರಣವಾಯಿತು. ಮಳೆ ಬೆಳೆಗಳೆಲ್ಲ ತುಂಬ ಚೆನ್ನಾಗಾಯಿತು, ಸುಭಿಕ್ಷವಾಯಿತು. ಯಜ್ಞಯಾಗಾದಿಗಳನ್ನು ಮಾಡಿದ. ಸನತ್ಕುಮಾರ ರೂಪಿ ಪರಮಾತ್ಮನೇ ಬಂದ. ಪೃಥು ಚಕ್ರವರ್ತಿಗೆ ಉಪದೇಶ ಕೊಡ್ತಾನೆ. ಶ್ರವಣ ಭಕ್ತಿ ಮನಸ್ಸಿನ ಮಲವನ್ನು ಪರಿಹರಿಸುತ್ತದೆ ಅಂತಾನೆ ಮೊಟ್ಟ ಮೊದಲು. ನೋಡಿ, ತೃತೀಯ ಸ್ಕಂದದಲ್ಲಿ ಕಪಿಲ ಭಗವಂತ, ಇಲ್ಲಿ ಪೃಥು ಚಕ್ರವರ್ತಿಗೆ ಬಂದಂತಹ ಉಪದೇಶ. ಶ್ರವಣ ಭಕ್ತಿ ಬಹಳ ಮುಖ್ಯವಾಗಿರಬೇಕು. ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಜ್ಞಾನಪಾದದಲ್ಲಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಜ್ಞಾನ ಬರಬೇಕಾದ್ರೆ ಶ್ರವಣ ಬಹಳ ಮುಖ್ಯ. ಕೇಳಬೇಕಂತೆ ಕಣ್ರಿ ಕಿವಿಲಿ. ಈ ಕಲಿಯುಗದಲ್ಲಿ ಇನ್ಯಾವುದೂ ಇಲ್ಲ. ಶ್ರವಣ ಸ್ಮರಣ ಅದೇ ಮಹಾಯಜ್ಞ ಅಂತ ಹೇಳಿದ್ರು. ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ವಿಚಾರಗಳನ್ನು ಕೇಳ್ತಾ ಹೋಗೋದು ಪ್ರತಿನಿತ್ಯವೂ ಕೂಡ. ಈಗ ನಡೀತಿದೆಯಲ್ಲ, ಇದೆ ಜ್ಞಾನಯಜ್ಞ. ಶ್ರವಣ ಮಾಡಿದಾಗ ಮನನ ಧ್ಯಾನಗಳು ಚೆನ್ನಾಗಿ ಆಗಿ ಸ್ಮರಣವಾಗುತ್ತೆ. ಅದೇ ಮಹಾ ದೊಡ್ಡ ತಪಸ್ಸು ಕಲಿಯುಗದಲ್ಲಿ. ಶ್ರವಣ ಭಕ್ತಿ ಮಾಡ್ತಾ ಹೋಗು. ವಿಷಯಾಸಕ್ತಿಯನ್ನು ದೂರ ಇಡು ಅಂತ ಹೇಳ್ದ. ಬಂತು ವಿಷಯ ಅಂತ ಒಂದು ಪದ ಬಂತು. ಏನು ವಿಷಯ ಅಂದರೆ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಅಂತ ಕರೆದು ಬಿಡ್ತೀವಿ, ವಿಷಯಗಳು. ಆದರೆ ವೇದಾಂತ ಭಾಷೆಯಲ್ಲಿ ವಿಷಯ ಅಂತ ಹೇಳಿದ್ರೆ ಮೋಕ್ಷಕ್ಕೆ ತೊಂದರೆ ಕೊಡುವುದು ವಿಷಯ. ಮೋಕ್ಷಕ್ಕೆ ತೊಂದರೆಯನ್ನು ಕೊಡುತ್ತದೆ. ಧರ್ಮವನ್ನು ಉಪೇಕ್ಷಿಸುತ್ತದೆ. ಧರ್ಮ ಬಿಟ್ಟು ಹೋಗುತ್ತೆ. ಧರ್ಮ ವಿರೋಧಿ ಯಾವುದು? ಪಾಪದಲ್ಲಿ ಆಸಕ್ತಿ ಹುಟ್ಟಿಸುತ್ತದೆ. ಅದೇ ವಿಷಯ. ವಿಷಯವನ್ನು ದೂರ ಇಡ್ತಾ ಹೋಗು. ಮುಂದಕ್ಕೆ ಇವನ ವಂಶದಲ್ಲಿ ಪ್ರಾಚೀನ ಬರ್ಹಿರಾಜ ಅಂತ ಬರ್ತಾರೆ. ಇಲ್ಲಿ ಪುರಂಜನನ ಕಥೆಯೂ ಕೂಡ ಬರುತ್ತೆ. ಪುರಂಜನನ ಕಥೆ ಒಂದು ದೇಹಕ್ಕೆ ಹೋಲಿಸಿಕೊಂಡು ಹೃದಯವೇ ಅದರ ರಾಜಧಾನಿ. ಅದರಲ್ಲಿರ್ತಕ್ಕಂಥ 9 ದ್ವಾರಗಳು, ಆ ದೇಹದಲ್ಲಿರ್ತಕ್ಕಂಥ ಆತ್ಮ, ಅವನು ಯಾವ ರೀತಿ ಇರಬೇಕು ಅನ್ನೋ ವಿಚಾರಗಳನ್ನು ಹೇಳಿ ಪ್ರಾಚೀನ ಬರ್ಹಿರಾಜ ನಾರದರು ಬಂದು ಉಪದೇಶ ಕೊಡ್ತಾರೆ. ಪ್ರಾಚೀನ ಬರ್ಹಿರಾಜ ಕೇಳ್ತಾನೆ, ಇದೇ ವಂಶದಲ್ಲಿ ಬರೋನು, ಸ್ವಾಮಿ ಈ ಕರ್ಮ ಅನ್ನೋದು ಇದೆಯಲ್ಲ, ಮನುಷ್ಯನ ಜೊತೆಯಲ್ಲೇ ಬರುತ್ತಲ್ಲ, ಈ ಕರ್ಮದಿಂದ ಅವನು ಬಿಡುಗಡೆ ಸಾಧ್ಯವಿಲ್ಲವೇ? ಎಂಥ ಪ್ರಶ್ನೆ ಕೇಳ್ತಾನ್ರಿ ಪ್ರಾಚೀನವರು. ಕರ್ಮಕ್ಕೂ ಜೀವನಿಗೂ ತುಂಬ ಅನ್ಯೋನ್ಯವಾದ ಸಂಬಂಧ ಇದೆ. ಕರ್ಮ ಬಿಟ್ಟು ಜೀವ ಇರಕ್ಕೆ ಸಾಧ್ಯ ಇಲ್ಲ.
ಕರ್ಮವನ್ನು ಮಾಡು, ಕರ್ಮದ ಫಲವನ್ನು ಕೇಳಬೇಡ. ಕರ್ಮ ಅಂದ್ರೆ ಏನು? ಹಾಗಾದರೆ ಭಗವಂತ ಕೊಟ್ಟಿರುವ ಜ್ಞಾನದಿಂದ ಭಗವಂತನಿಗೆ ಪ್ರೀತಿಕರವಾದ ಕೆಲಸಗಳನ್ನು ಮಾಡಿ ಯಾವುದೇ ಫಲವನ್ನು ಕೇಳದೆ ಹೋದರೆ ಅದಕ್ಕೆ ಕರ್ಮ ಅಂತ ಹೆಸರು. ಕರ್ಮ ಸತ್ಕರ್ಮ ದುಷ್ಕರ್ಮಗಳಾಗೋದು ಯಾವಾಗ? ಸತ್ಕರ್ಮ ಮಾಡಿದಾಗ ಯಾವುದೇ ಫಲವನ್ನು ಕೇಳದಲೇ ಇರೋದು. ದುಷ್ಕರ್ಮ ಆಗಬೇಕಾದ್ರೆ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ? ಭಗವಂತ ಮೊದಲು ಪ್ರೇರಣೆ ಮಾಡ್ತಾನೆ. ಭಗವಂತನ ಪ್ರೇರಣೆಯೇ ಎಲ್ಲ ಕೆಲಸಗಳಿಗೂ ಎಲ್ಲ ಮಾತುಗಳಿಗೂ ಭಗವಂತನೇ ಪ್ರೇರಕ. ಪ್ರೇರಣೆ ಮಾಡಿದ ಮೇಲೆ ಸಂಕಲ್ಪ ಮಾಡೋದು, ನಾವು ಈ ಕಾರ್ಯ ಮಾಡಬೇಕು, ಸಂಕಲ್ಪ ಆಯಿತು. ಕ್ರಿಯೆ ಅದು ನಡೆಯಿತು. ಕ್ರಿಯೆ ಆದಮೇಲೆ ಸಮರ್ಪಣೆ. ನೋಡಿ, ಇವೆಲ್ಲ ಆಗ್ತಾ ಬರುತ್ತೆ. ಪ್ರೇರಣೆ, ಸಂಕಲ್ಪ, ಕ್ರಿಯೆ, ಸಮರ್ಪಣೆ. ಆ ಸಮರ್ಪಣೆ ಮಾಡಬೇಕಾದ್ರೆ ಹೇಳ್ತಾನೆ ರೀ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ. ಅವನು ಫಸ್ಟ್ ಪರ್ಸನ್ ಡೈರೆಕ್ಟ್ ಸ್ಪೀಚ್ನಲ್ಲೇ ಹೇಳ್ತಾ ಹೋಗ್ತಾನೆಲ್ಲ. ಡೈರೆಕ್ಟ್ ಸ್ಪೀಚ್ನಲ್ಲೇ ಹೇಳ್ತಾನೆ ಸ್ವಾಮಿ, ಅರ್ಜುನ ಹೀಗೆ ಮಾಡು, ಹೀಗೆ ಮಾಡು, ನಂಗೆ ಸಮರ್ಪಣೆ ಮಾಡು. ನಂಗೆ ಸಮರ್ಪಣೆ ಮಾಡದಂತಹ ಕರ್ತವ್ಯ ಅದು ಕರ್ಮ ಎನಿಸೋದಿಲ್ಲ. ಭಗವಂತನಿಗೆ ನಾರಾಯಣ ಇತಿ ಸಮರ್ಪಯಾಮಿ ಎನ್ಬೇಕು. ಇದು ಭಗವಂತನ ಸಮರ್ಪಣೆ ಆಯಿತು. ಪವಮಾನ ಹೋಮ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಬಂದಿದ್ದಾರೆ ಬಂಧುಗಳು, ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಹೇಳಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ರಿ ಪವಮಾನ ಹೋಮನ ಅಂದರು. ಆಗಿವನು ಹೇಳ್ತಾನೆ, ನಮ್ಮ ವಂಶದಲ್ಲಿ ಯಾರೂ ಮಾಡಿರಲಿಲ್ವಂತೆ, ನಾನೇ ಮಾಡಿದ್ದು. ನೋಡಿ, ದುಷ್ಕರ್ಮ ಆಯ್ತು. ಯಾರು ಐತೆ ದುಷ್ಕರ್ಮ ಆ ಕಾರಣ? ಏನೋ ಸ್ವಾಮಿ ದೇವರು ಮಾಡಿಸ್ದ, ಅವನಿಗೆ ಅರ್ಪಿತವಾಗಲಿ ಅಂದರೆ ಅದು ಸತ್ಕರ್ಮ. ಈ ಕರ್ಮಗಳು ಫಲ ಬಂತು ಅಂದರೆ ಸುಖನೂ ಬರುತ್ತೆ, ಕೆಟ್ಟ ಕರ್ಮಗಳಿಂದ ದುಃಖನೂ ಬರುತ್ತೆ. ಫಲ ಬಂತು, ಕರ್ಮದ ಫಲ. ಸುಖ ದುಃಖಗಳನ್ನು ಅನುಭವಿಸಿಯೇ ಕಳ್ಕೋಬೇಕು. ಸುಖವನ್ನು ಅನುಭವಿಸಬೇಕು, ದುಃಖವನ್ನು ಅನುಭವಿಸಬೇಕು. ಅದಕ್ಕೆ ಕರ್ಮ ಫಲ ಬೇಡ. ನಾರದರು ಹೇಳ್ತಾ ಹೋಗ್ತಾರೆ, ಕರ್ಮ ಫಲ ಬೇಡ ಯಾವ ಕಾರಣಕ್ಕೂ. ಆದರೆ ಕರ್ಮ ಫಲವನ್ನೇನಾದರೂ ಕೇಳಿಬಿಟ್ರೆ ಆ ಫಲವನ್ನು ನಾವು ಅನುಭವಿಸಬೇಕಾದ್ರೆ ಮುಂದಿನ ಜನ್ಮಕ್ಕೆ ನಮ್ಮ ಹೆಸರನ್ನ ಬರೆಸ್ದಾಗಾಯ್ತು, ಆಗಲೇ ರಿಜಿಸ್ಟರ್ ಮಾಡಿಸ್ದಾಗಾಯ್ತು. ಯಾಕೆ ಈ ಜನ್ಮಕ್ಕೆ ಸಾಕಾಗಲ್ವಾ? ಪ್ರಾಚೀನ ಬರ್ಹಿ ರಾಜ ಕೇಳ್ತಾನೆ, ಒಂದು ಜನ್ಮಕ್ಕಲ್ವಾ? ಹಾಗಾದರೆ ಒಂದು ಜನ್ಮಕ್ಕೆ ಮುಗಿಯೋದಿಲ್ಲ. ಯಾಕೆ? 14 ವರ್ಷದ ತನಕ ಭಗವಂತ ನಾವು ಮಾಡುವ ಪಾಪಗಳನ್ನು ಕ್ಷಮಿಸ್ತಾನೆ. 14 ವರ್ಷದ ನಂತರ ನಾವು ಕ್ಷಮಿಸೋದಿಲ್ಲ. ಒಂದೊಂದು ದಿನಕ್ಕೆ 3 ಜನ್ಮ ಎತ್ತೋ ಅಷ್ಟು ಪಾಪ ಕಟ್ಕೋತಾ ಇದ್ದೀವಿ ಕರ್ಮಗಳನ್ನು. 3 ಜನ್ಮ, ಒಂದು ದಿನಕ್ಕೆ 3 ಜನ್ಮ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಆ ಕರ್ಮಗಳೆಲ್ಲ ಸೇರ್ಕೊಳ್ತಾ ಬಂತು, ರೆಕರಿಂಗ್, ಅದು ಡಿಪಾಸಿಟ್ ಆಗ್ತಾ ಬಂತು. ಅದಕ್ಕೇನಂತೀವಿ ನಾವು? ಸಂಚಿತ ಅಂತ ಕರಿತೇವೆ. ಆ ಎಲ್ಲ ಪಾಪಗಳು ಎಷ್ಟು ಜನ್ಮಗಳು? ಹಾಗಾದರೆ ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ 84 ಲಕ್ಷ ದಾಟಿ ಬಂದಿರತಕ್ಕಂಥದ್ದು. ಅಲ್ಲಿಗೆ ಇನ್ನೆಷ್ಟು ಪಾಪಗಳು ಮಾಡಿಲ್ಲ? ಹಾಗಾದರೆ ಆ ಪಾಪಗಳು ಪರದೆಯಾಗಿ ಅಪ್ಪಳಿಸ್ತಾ ಇದೆ, ಸಂಚಿತ. ಅದರ ಪಾಪಗಳ ಜೊತೆಗೆ ಫಲವಾಗಿ ಈ ಜನ್ಮದಲ್ಲಿ ಮಾಡ್ತೀವಲ್ಲ ನಾವು, ಸುಖವೇ ಮಾಡ್ತೀವೋ ದುಃಖವೇ ಮಾಡ್ತೀವೋ, ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಸಂಚಿತ, ಪ್ರಾರಬ್ಧ ಇವೆರಡೂ ಸೇರ್ಕೊಂಡು ಇನ್ನು ಮುಂದಕ್ಕಿದೆ, ಅದಕ್ಕೆ ಆಗಾಮಿ ಅಂತ ಹೆಸರು. ಸಂಚಿತ ಪ್ಲಸ್ ಪ್ರಾರಬ್ಧ ಈಕ್ವಲ್ಸ್ ಆಗಾಮಿ ಅಂತ ಆಯ್ತು. ಮುಂದಿನ ಕರ್ಮಗಳನ್ನು ಅನುಭವಿಸಿಯೇ ಕಳ್ಕೋಬೇಕಲ್ಲ. ಹಾಗಾದರೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವ ಜನ್ಮದಲ್ಲಿ ದೇವರಿಗೆ ಏನೊಂದು ಪೂಜೆ ಮಾಡಿದ್ನೋ ನನಗೆಲ್ಲ ಒಳ್ಳೆಯದೇ ಮಾಡ್ತಿದ್ದಾನೆ. ಹಾಗಾದ್ರೆ ಒಳ್ಳೇದು ಮಾತ್ರ ಬರಬೇಕು, ಕೆಟ್ಟದ್ದು ಬರಬಾರ್ದಾ? ಕೆಟ್ಟದ್ದು ಬರುತ್ತೆ, ಅನುಭವಿಸಲೇಬೇಕು ದುಷ್ಕರ್ಮಗಳ ಫಲವನ್ನು. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಯಾವ ರೀತಿ ವರ್ಗಾವಣೆ ಆಗುತ್ತೆ? ಪ್ರಾಚೀನ ಬರ್ಹರಾಜ ಕೇಳ್ತಾನೆ. ಹೌದು, ಒಂದು ಜನ್ಮದಲ್ಲಿ ಮಾಡಿದ ಪಾಪ ಅದು ಇನ್ನೊಂದು ಜನ್ಮಕ್ಕೆ ಯಾಕೆ ಬೇಕು? ಇನ್ನೊಂದು ಜನ್ಮ ಅದು ಇನೋಸೆಂಟ್, ಅದು ಏನು ಗೊತ್ತಿಲ್ಲ. ಇದನ್ನು ತಗೊಂಡೋಗಿ ಅಲ್ಲಿಗೆ ಯಾಕೆ ಹಾಕಬೇಕು? ಅದಿಲ್ಲೇ ಯಾಕೆ ಕಳ್ಕೋಬಾರದು ಅಂದಾಗ ಹೇಳ್ತಾರೆ ನಾರದರು, ಸಾಧ್ಯ ಇಲ್ಲ, ಅದು ಒಂದು ಜನ್ಮದಲ್ಲಿ ಮುಗಿಯೋದಲ್ಲ. ಇನ್ನೊಂದು ಹೇಳೋದಾದರೆ, ಒಬ್ಬ ನೌಕರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗವಾಗಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ದರೆ ಅವನ ಜೊತೆಯಲ್ಲಿ ಸರ್ವೀಸ್ ರಿಜಿಸ್ಟ್ರು ಹೋಗ್ತಾ ಇರುತ್ತೆ. SR ಅಂತ ಕರಿತೀವಿ, ಸೇವಾ ಪುಸ್ತಕ. ಆ ಸೇವಾ ಪುಸ್ತಕ ಹೇಗೆ ಹೋಗ್ತಾ ಇರುತ್ತೋ ಈ ಕರ್ಮಗಳು ಕೂಡ ಅವನ ಜೊತೆಯಲ್ಲಿ ಬರುತ್ತಲೇ ಇರುತ್ತವೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬರುತ್ತವ? ಹಾಗಾದರೆ ಕರ್ಮಗಳು ಖಂಡಿತ ಬರ್ತಾ ಹೋಗ್ತವೆ. ಒಬ್ಬ ಶ್ರೇಷ್ಠಿ ವರ್ತಕ, ತುಂಬ ಧರ್ಮಿಷ್ಠ, ಅದೊಂದು ಅಂಶ ಹೇಳಿ ಇವತ್ತಿಗೆ ನಿಲ್ಲಿಸಿರ್ತೇನೆ. ತುಂಬ ಧರ್ಮಿಷ್ಠ, ಚೆನ್ನಾಗಿ ಇದ್ದಾನೆ, ತುಂಬ ಶ್ರೀಮಂತ, 2 ಮಕ್ಕಳಿಗೆ ಹೇಳ್ದ,
ನೀವು ದುಡಿಬೇಡಿ, ಶ್ರಮ ಪಡಬೇಡಿ, ಬೇಕಾದಷ್ಟು ಸಂಗ್ರಹ ಮಾಡಿದ್ದೇನೆ, ಧರ್ಮವನ್ನು ಬಿಡಬೇಡಿ, ನಾನು ಗಳಿಸಿರೋ ಹಣನ ನೀವು ಉಪಯೋಗಿಸ್ಕೊಂಡು ದಾನ ಮಾಡಿಕೊಂಡು ಧರ್ಮದಿಂದ ಜೀವನ ಮಾಡಿ ಅಂತ ಸತ್ತೋದ. ಈ ಇಬ್ಬರು ಮಕ್ಕಳು ಅಪ್ಪ ಏನು ಹೇಳ್ದ ಅದಕ್ಕೆ ವಿರುದ್ಧವಾಗೇ ಮಾಡಿದ್ರು. ಪುಸ್ತಕಗಳಲ್ಲಿ ಯಾವ್ಯಾವ ಪಾಪಗಳಿದೆ ಅದೆಲ್ಲ ಮಾಡಿದ್ರು, ಯಾವ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅದೆಲ್ಲ ಮಾಡಿದ್ರು. ಅಂಥ ಪಾಪಗಳು ಯಾವಾಗ ಮಾಡಿದ್ರು? ಸಂಪತ್ತೆಲ್ಲ ನಾಶ, ತಿನ್ನಕ್ಕನ್ನ ಇಲ್ಲ, ಕಳ್ಳತನ ಅದೂ ನಡೀಲಿಲ್ಲ, ಕೊಲೆ, ಸುಲಿಗೆ, ದರೋಡೆ, ಮದ್ಯಪಾನ ಇತ್ಯಾದಿ ಸಮಸ್ತ ಪಾಪಕ್ರಿಯೆನೂ ಮಾಡಿದ್ರು ಇವರಿಬ್ಬರು. ಇನ್ನೇನಾಗಬೇಡ ಇವರಿಗೆ. ಅರಣ್ಯದಲ್ಲಿ ಇದ್ದಾರೆ ಇಬ್ಬರೂ. ಅಣ್ಣನನ್ನು ಹಾವು ಕಚ್ಚಿತು, ತಮ್ಮನನ್ನು ಹುಲಿ ಕೊಂದಿತು, ಇಬ್ಬರು ಸತ್ತೋದ್ರು. ನೇರವಾಗಿ ಇಬ್ಬರು ಯಮನ ಮುಂದೆ ನಿಂತುಕೊಂಡ್ರು. ಯಮ ವಿಚಾರಣೆ ಮಾಡ್ದ, ಅಣ್ಣನನ್ನು ಸ್ವರ್ಗಕ್ಕೆ ಹಾಕಿ ತಮ್ಮನನ್ನು ನರಕಕ್ಕೆ ಹಾಕಿ ಎಂದ. ದೇವದೂತ ಬಂದ, ಅಣ್ಣನನ್ನು ಕರ್ಕೊಂಡು ಹೋದ. ಆಗ ಕೇಳ್ತಾನೆ ಇವನು ಅಣ್ಣ ದೇವದೂತನನ್ನು, ಹೇ ನಾನು ನನ್ನ ತಮ್ಮ ಇಬ್ಬರು ಒಂದೇ ಪಾಪಗಳು ಮಾಡಿದ್ದೀವಿ, ಸಮಾನವಾಗಿ ಮಾಡಿದ್ದೀವಿ, ನನಗೆ ಯಾಕೆ ಸ್ವರ್ಗ ಅವನಿಗೆ ಯಾಕೆ ನರಕ ಬೇಡ ಅಂದಾಗ ದೇವದೂತ ಒಂದು ಸಂವಾದ ಮಾಡ್ತಾನ್ರಿ. ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಪುಣ್ಯ ಬರಬೇಕಾದ್ರೆ ಯಾವ್ಯಾವ ಕರ್ಮಗಳು ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ. ಆಗ ಹೇಳ್ತಾನೆ ಇವನು ಅಣ್ಣ, ನೀನು ಹೇಳಿದ ಒಂದೂ ನಾನು ಮಾಡಿಲ್ವಲ್ಲ. ಮಾಡಿದ್ದೀಯೇ, ಯಾವುದು ಹಾಗಾದರೆ? ಅದಕ್ಕೆ ನಿನಗೆ ಸ್ವರ್ಗ ಅಂದ. ಅಯ್ಯೋ, ನಾನು ಈ ಜನ್ಮದಲ್ಲಿ ಏನೂ ಮಾಡಿಲ್ವಾ? ಈ ಜನ್ಮದ್ದಲ್ಲಪ್ಪ, ಈ ಹಿಂದಿನ 16ನೇ ಜನ್ಮದಲ್ಲಿ ನೀನು ಒಂದು ದಿನ ಮಾಘ ಮಾಸದಲ್ಲಿ ಯಮುನಾ ನದಿ ಸ್ನಾನ ಮಾಡಿದ್ದಿ ಎಂದ. ನೋಡ್ರಿ, ಮಾಘ ಮಾಸದ ಯಮುನಾ ನದಿ ಸ್ನಾನ ಎಷ್ಟು ಪುಣ್ಯಕ್ಕೆ ಕಾರಣ, ಅದಕ್ಕೆ ನಿಂಗೆ ಸ್ವರ್ಗ ಅಂದ. ನನ್ನ ತಮ್ಮಂಗಿಲ್ವೇ ಹಾಗಾದರೆ? ಇನ್ನೂ ಒಂದು ಪುಣ್ಯ ಮಾಡಿದ್ದಿ, ನಿನ್ನ ತಮ್ಮನಿಗೆ ಅದನ್ನು ಧಾರೆ ಏರಿ ಅವನು ಸ್ವರ್ಗಕ್ಕೆ ಬರ್ತಾನೆ. ಏನು ಹಾಗಾದರೆ ಹೇಳಿ? ಈ ಹಿಂದಿನ 22ನೇ ಜನ್ಮದಲ್ಲಿ ನೀನು ಯೋಗ್ಯ ಬ್ರಾಹ್ಮಣನಾಗಿದ್ದೆ, ಸದಾಚಾರವಂತನಾಗಿದ್ದೆ, ಪ್ರತಿನಿತ್ಯ ಸ್ನಾನ, ಸಂಧ್ಯಾವಂದನೆ, ಜಪ, ದೇವರ ಪೂಜೆ ಮಾಡ್ತಿದ್ದೆ, ನೈವೇದ್ಯ ವೈಶ್ವದೇವ ಮಾಡ್ತಾ ಇದ್ದೆ. ನೀನು ಒಂದು ದಿವಸ ಪೂಜೆ ಎಲ್ಲ ಮುಗಿಸಿ ಇರಬೇಕಾದ್ರೆ ನಿಮ್ಮ ಮನೆಯ ಅಂಗಳಕ್ಕೆ 4 ಜನ ಋಷಿಗಳು ಬಂದರು, ಹಸಿದಿದ್ದರು. ಅವ್ರಿಗೇನು ಮಾಡಿದೆ? ನೈವೇದ್ಯ ಮಾಡಿದೆ, ಒಂದು ಹಿಡಿ ಅನ್ನ ದಾನ ಮಾಡಿದೆ. ಒಂದು ಹಿಡಿ ಅನ್ನ ಅಷ್ಟೇ, ಇನ್ನೇನು ಮೃಷ್ಟಾನ್ನ ಅಲ್ಲ. ಆ ಒಂದು ಹಿಡಿ ಅನ್ನ ದಾನ ಪುಣ್ಯ ಬಂದಿದೆ, ಆ ಪುಣ್ಯವನ್ನು ನಿನ್ನ ತಮ್ಮನಿಗೆ ಕೊಡು, ಅವನು ಸ್ವರ್ಗಕ್ಕೆ ಬರ್ತಾನೆ ಅಂದರು. ಅಲ್ಲಿಗೆ ಅರ್ಥ ಏನು? ಒಂದು ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಪಾಪಗಳು ಎಷ್ಟೇ ಜನ್ಮಗಳಾದರೂ ಕೂಡ ಅದು ಪ್ರವಹಿಸುತ್ತಾ ಇರುತ್ತದೆ. ಕಾರಣ, ಕರ್ಮ ಮಾಡಬೇಕು, ಫಲವನ್ನು ಮಾತ್ರ ಯಾಚಿಸುವುದು ಬೇಡ. ಇದನ್ನೆಲ್ಲ ನಾರದರು ಪ್ರಾಚೀನ ಬರ್ಹಿರಾಜನಿಗೆ ನಾನು ಹೇಳಿದ್ದು, ಈ ವರ್ತಕಂದು ಅಣ್ಣ ತಮ್ಮಂದಿರುವುದು ಅದು ಪದ್ಮಪುರಾಣದ ಭಾಗ. ಹೀಗೆ ಕರ್ಮ ಅನ್ನೋದು, ಪದ್ಮಪುರಾಣ ತುಂಬ ದೊಡ್ಡದು ಭಾಗವತಕ್ಕಿಂತ. 55,000 ಶ್ಲೋಕಗಳಿದೆ, 5 ಖಂಡಗಳಿದೆ, ಅನೇಕ ವಿಚಾರಗಳಿದೆ. ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಪದ್ಮಪುರಾಣದ ಅನೇಕ ವಿಚಾರಗಳು ತಗೋತಾರೆ. ನೋಡ್ರಿ ಸ್ವಾಮಿ, ಹೌದಾ? ಮುಂದೆ ಅದೇ ಬಹಳ ಚೆನ್ನಾಗಿದೆ, ಕೇಳ್ರಿ. ಖಂಡಿತ ಯಾವ ಪುರಾಣಗಳನ್ನು, ಯಾವ ಶ್ರವಣ ಕರ್ತವ್ಯಗಳನ್ನು, ಕರ್ಮಗಳನ್ನು ಖಂಡಿತ ತಪ್ಪಿಸ್ಕೊಳ್ಳೋದು ಬೇಡ. ಕಲಿಯುಗದಲ್ಲಿ ಅದಕ್ಕಿಂತ ದೊಡ್ಡ ಸಾಧನ ಇನ್ನೊಂದಿಲ್ಲ. ಅನೇಕ ವಿಚಾರಗಳನ್ನು ಮಾರ್ಪಾಟು ಮಾಡ್ಕೊಳ್ಬಹುದು, ಸದ್ಬಾಳ್ವೆಯ ಸೋಪಾನಕ್ಕೆ ಹೋಗ್ಬೋದು. ಮುಕ್ತಿಯ ಪಥಕ್ಕೆ ದಾರಿ ಅಂದರೆ ನಮಗೆ ಶ್ರವಣ ಜ್ಞಾನ ಅವಶ್ಯ ಕರ್ತವ್ಯ. ಅದೊಂದು ಒಳ್ಳೆಯ ಅವಕಾಶ. ಗುರುಗಳ ಸನ್ನಿಧಿಯಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕಾದ್ದು ನಿಮಗೆ ಸೇರಿದ್ದು. ಮುಂದಕ್ಕಿನ್ನ ಪ್ರಾಚೀನ ಬರ್ಹಿರಾಜಂದು ಅಂದ್ರೇನು, ಉತ್ತಾನಪಾದರಾಜಂದು ಇಷ್ಟಾದರೆ ಸ್ವಯಂಭೂಮನ 2 ಗಂಡು ಮಕ್ಕಳು. ಉತ್ತಾನಪಾದರಾಜನ ವಂಶ ಇಷ್ಟು ಮುಂದುವರ್ಕೊಂಡು ಬಂದರೆ ಇನ್ನು ಪ್ರಿಯವ್ರತ ರಾಜ ಇದ್ದಾನೆ. ಅವನಿನ್ಯಾಗಿರಬೇಡ, ವೈರಾಗ್ಯಕ್ಕೆ ಅಪ್ಪಟ ಹೆಸರಾಗಿದ್ದಾನೆ. ವೈರಾಗ್ಯ. ಆಗ ನನಗೆ ಮದುವೆಯೇ ಬೇಡ, ಮದುವೆ ಆದರೆ ಹೆಂಡತಿ, ಮಕ್ಕಳು, ಸಂಸಾರ. ಯಾತಕ್ಕೆ ಬೇಕಾಗಿದೆ ಸಂಸಾರ? ಸಂಸಾರದ್ದು ಮಹಾ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟ. ಸಂಸಾರದ ಕಷ್ಟ ಎಲ್ಲೋ ಕೇಳಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾವ ರೀತಿ ಇರುತ್ತೆ ಸಂಸಾರ ಸುಖ ಅನ್ನೋದು? ದೊಡ್ಡದಾದ ಹಾವಿನ ಹೆಡೆಯ ನೆರಳು ಬಿದ್ದಿದೆ. ಆ ನೆರಳಿನಲ್ಲಿ ಒಂದು ಕಪ್ಪೆ ಕೂತ್ಕೊಂಡು ಎಷ್ಟು ಚೆನ್ನಾಗಿದೆ ಈ ನೆರಳು ಅಂದ್ಕೊಳ್ಳುತ್ತೆ. ಯಾವಾಗಲೂ ಆ ಹಾವು ತಿಂದುಬಿಡುತ್ತೆ. ಅದೇನೇ ಸಂಸಾರ ಸುಖ. ಹಾವು ಒಂದು ಕಪ್ಪೆನ ಹಿಡ್ಕೊಂಡ್ಬಿಟ್ಟಿದೆ, ಪೂರ್ತಿ ನುಂಗಿಲ್ಲ. ಕಪ್ಪೆಯ ಬಾಯಿ ಆಚೆ ಕಡೆಗೆ ಇದೆ. ಆಗಲೂ ಈಗಲೂ ಅನ್ಬೇಕಾದ್ರೆ ಹಾವು ನುಂಗ್ಬಿಡುತ್ತೆ ಕಪ್ಪೆನ. ಅಷ್ಟರೊಳಗಾಗಿ ಈ ಕಪ್ಪೆ ಹಾರಾಡುವ ಕೀಟ ಎಲ್ಲ ತಿನ್ನಕ್ಕೆ ಹೋಗುತ್ತಂತೆ. ಉರಗನ ಮುಖದಿ ಸಿಕ್ಕಿರುವ ಕಪ್ಪೆ ತಾನು ಎರಗುವ ನೊಣಕ್ಕೆ ನೆಗೆದಂತೆ. ಅಷ್ಟೇ ಸಂಸಾರ ಅನ್ನೋದು. ಸಂಸಾರ, ವೈರಾಗ್ಯ, ಮನುಷ್ಯ ಜನ್ಮದ ಸಾರ್ಥಕತೆ ಯಾವ ರೀತಿ ಎನ್ನುವುದನ್ನು ಈ ಪ್ರಿಯವ್ರತನ ವಿಚಾರದಲ್ಲಿ ಶುಕರು ಪರೀಕ್ಷಿತ್ ರಾಜನಿಗೆ ಉಪದೇಶ ಕೊಡ್ತಾ ಹೋಗ್ತಾರೆ. ಅದನ್ನು ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.